ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಇವತ್ತು ಡೇ 31 ಆಫ್ ಅವರ್ ಸಿ ಕೆ ಸಿರೀಸ್. ಇವತ್ತು ನಾನು ಏನು ಫೋಕಸ್ ಮಾಡ್ತಾ ಇದ್ದೀನಿ ಅಂದರೆ ಗೇಟ್ವೇ ಎ ಪಿ ಐ. ಸೊ ಗೇಟ್ವೇ ಎ ಪಿ ಐ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಲಿಮಿಟೇಷನ್ಸ್ ಏನು, ಆ್ಯಂಡ್ ಈ ಗೇಟ್ವೇ ಎ ಪಿ ಐ ಅನ್ನೋದು ನೀವು ಕಲಿಬೇಕು ಅಂತಂದರೆ ನಿಮಗೆ ಇಂಗ್ರೆಸ್ ಮತ್ತು ಇಂಗ್ರೆಸ್ ಕಂಟ್ರೋಲರ್ನ ಒಂದು ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು. ಅದಿಲ್ಲ ಅಂತ ಹೇಳಿದ್ರೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಅನ್ನೋದು ವರ್ಕ್ ಆಗೋದಿಲ್ಲ. ಅಂದರೆ ಲೈಕ್ ಅರ್ಥ ಆಗಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಇಂಗ್ರೆಸ್ ಕಂಟ್ರೋಲರ್, ಇಂಗ್ರೆಸ್ ಕಾನ್ಸೆಪ್ಟ್ಸ್ ಅರ್ಥ ಆಗಿದ್ರೆ ಮಾತ್ರ ಯು ವಾಚ್ ದಿಸ್. ಇಲ್ಲ ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಯಾಕೆಂತಂದರೆ ನಮಗೆ ಆ ರೂಲ್ಸು, ಆ ಇಂಗ್ರೆಸ್ ಹೇಗೆ ಡೌನ್ಲೋಡ್ ಮಾಡೋದು ಅವೆಲ್ಲ ನಮ್ಗೆ ತಿಳ್ಕೊಂಡಿಲ್ಲ ಅಂದರೆ, ಆರ್ಕಿಟೆಕ್ಚರ್ ತಿಳ್ಕೊಳ್ಳಿಲ್ಲ ಅಂದರೆ ಇದೊಂಚೂರು ಡಿಫಿಕಲ್ಟ್ ಆಗುತ್ತೆ. ಓಕೆ, ಸೊ ಮೈ ರೆಕಮೆಂಡೇಶನ್ ಇಸ್ ಫಸ್ಟ್ ಇಂಗ್ರೆಸ್ ವಿಡಿಯೋ ನೋಡಿ. ನಾವು ಆಲ್ರೆಡಿ ಅದನ್ನು ಕವರ್ ಮಾಡಿದ್ದೀವಿ, ಐ ಥಿಂಕ್ ಡೇ 25 ಆರ್ ಸಮಥಿಂಗ್ ಆ ರೇಂಜಲ್ಲಿ. ಬಟ್ ಅದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ದೆನ್ ವಾಚ್ ದಿಸ್ ಪರ್ಟಿಕ್ಯುಲರ್ ಗೇಟ್ವೇ ಎ ಪಿ ಐ. ಬಿಕಾಸ್ ಅದಕ್ಕೂ ಇದಕ್ಕೂ ಲಿಮಿಟ್ ಇಂಟರ್ ಕನೆಕ್ಟ್ ಇರುತ್ತೆ. ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಗೇಟ್ವೇ ಎ ಪಿ ಐ ಏನಿದೆಲ್ಲ ಆ್ಯಕ್ಚುಲಿ ಈಗ ಎಂಜಿನಿಕ್ಸ್ನ ಒಂದು ಸಕ್ಸಸ್ಸರ್ ಅಂತ ಕರಿತೀವಿ ಈ ಗೇಟ್ವೇ ಎ ಪಿ ಐನ. ಸೊ ಎಂಜಿನಿಕ್ಸ್ ಕಂಟ್ರೋಲರ್, ಎಸ್ಪೆಷಲಿ ಈ ಎಂಜಿನಿಕ್ಸ್ ಇವೆಲ್ಲ ಏನಿತ್ತಲ್ಲ ಅದನ್ನು ಬಿಟ್ಟು ಅದನ್ನು ಲೈಕ್ ಅದರಲ್ಲಿ ನಿಮ್ಗೆ ಅಷ್ಟೊಂದು ಫೀಚರ್ಸ್ ಇರಲಿಲ್ಲ ಫಸ್ಟ್ ಆಫ್ ಆಲ್, ಇಫ್ ಐ ವಾಂಟೆಡ್ ಟು ಸೇ. ಸೊ ಅದಕ್ಕೆ ಏನಾಗುತ್ತೆ, ಆ್ಯಂಡ್ ಆಲ್ಸೋ ಇಂಗ್ರೆಸ್ ಲಾಟ್ ಆಫ್ ಲಿಮಿಟೇಷನ್ಸ್ ಆಲ್ಸೋ. ಏನೇನಿರುತ್ತೆ ಎಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ. ಆ ಲಿಮಿಟೇಷನ್ಸ್ನೆಲ್ಲ ಓವರ್ಕಮ್ ಮಾಡಿ ಇನ್ನೊಂದು ಬೆಸ್ಟ್ ಪಾಸಿಬಲ್ ಸೊಲ್ಯೂಷನ್ ಏನಂತ ಹೇಳಿದ್ರೆ ಅದು ಗೇಟ್ವೇ ಎ ಪಿ ಐ. ಹೇಗೆ ವರ್ಕ್ ಆಗುತ್ತೆ ವಿಲ್ ಸಿ ನಾವು. ಓಕೆ, ನಾರ್ಮಲ್ ಆಗಿ ಇದು ಗೇಟ್ವೇ ಎ ಪಿ ಐ ಆಗಿರುತ್ತೆ. ಬಟ್ ಲೆಟ್ ಮೀ ರೈಟ್ ಇಟ್. ಸೊ ನಮಗೆ ನಾರ್ಮಲ್ ಆಗಿ ನಾವು ಈ ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡ್ತಿದ್ವಿ, ನೆನಪಿದೆಯಾ? ಸೊ ಈ ಇಂಗ್ರೆಸ್ ಕಾನ್ಸೆಪ್ಟ್ನ ಬರೀತಾ ಇದ್ವಿ ಅಲ್ವಾ? ಸೊ ನಾ ಏನು ಮಾಡ್ತೀನಿ, ಐ ಜಸ್ಟ್ ಟೇಕ್ ದಿಸ್ ಇಂಗ್ರೆಸ್ ಒನ್. ಓಕೆ, ನಾನು ಸ್ವಲ್ಪ ಇದನ್ನು ಹೊರಗಡೆ ತಗೊಳ್ತೀನಿ. ಓಕೆ, ಈ ಥರ ಇತ್ತು. ಸೊ ಹಾಗೇನೆ ಒಂಚೂರು ಝೂಮ್ ಮಾಡೋಣ. ಇದು ನನ್ನ ಇಂಗ್ರೆಸ್ನ ರಿವಿಷನ್. ನಾವು ಇಂಗ್ರೆಸ್ಸಲ್ಲಿ ಏನಾಗುತ್ತೆ, ಓಕೆ, ಇಲ್ಲಿ ನಾ ಹೇಳ್ತೀನಿ ಇದನ್ನು ಎಂಜಿನಿಕ್ಸ್ ಕಂಟ್ರೋಲರ್ ಅಂತ ಹೇಳ್ತೀನಿ. ಓಕೆ, ಸೊ ಇದನ್ನು ನಾನು ಎಂಜಿನಿಕ್ಸ್ ಅಥವಾ ಇಂಗ್ರೆಸ್ ಕಂಟ್ರೋಲ್ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಓಕೆ, ಇಂಗ್ರೆಸ್ ಕಂಟ್ರೋಲರ್ ಅಂತ ಹೇಳ್ತೀನಿ ನಾವು. ಸೊ ನಾರ್ಮಲ್ ಆಗಿ ಈ ಲೋಡ್ ಬ್ಯಾಲೆನ್ಸರ್ ಅನ್ನೋದು ಇಲ್ಲಿಂದ ಬರುತ್ತೆ. ಓಕೆ, ನಾವು ಲೆಟ್ಸ್ ಗೋ ಹಿಯರ್. ಓಕೆ, ಈ ಥರ ಬರುತ್ತೆ. ಆ್ಯಂಡ್ ಆಲ್ಸೋ ಇದು ಹೀಗೆ ಕನೆಕ್ಟ್ ಕೂಡ ಆಗುತ್ತೆ. ಇಲ್ಲಿ ನನ್ನ ಇಂಗ್ರೆಸ್ ಕಂಟ್ರೋಲರ್ ರೂಲ್ಸು ಎಲ್ಲ ಕೂಡ ಇಲ್ಲಿ ಇರ್ತಿತ್ತು. ಆ್ಯಂಡ್ ನಾರ್ಮಲ್ ಆಗಿ ಹೇಗೆ ಒಂದು ಟ್ರಾಫಿಕ್ ಹೋಗ್ತಿತ್ತು ಅಂತಂದರೆ ವಯಾ ನೋಟ್ಪುಟ್ ವಿತ್ ದ ಹೆಲ್ಪ್ ಆಫ್ ಸರ್ವೀಸಸ್, ಆ್ಯಂಡ್ ಆ ಸರ್ವೀಸಸ್ಸು ಎಂಡ್ ಪಾಯಿಂಟ್ಸ್ ಥ್ರೂ ಡಿಪ್ಲಾಯ್ಮೆಂಟ್ಗೆ ರೀಚ್ ಆಗ್ತಿತ್ತು. ಡಿಪ್ಲಾಯ್ಮೆಂಟಲ್ಲಿ ನಮಗೆ ಆ ಪಾಡ್ಗೆ ಹೋಗ್ತಿತ್ತು. ಇದು ಟಿಪಿಕಲ್ ಒಂದು ನಾವು ನೋಡಿದಂತಹ ಒಂದು ಇಂಗ್ರೆಸ್ನ ಆರ್ಕಿಟೆಕ್ಚರ್, ರೈಟ್? ಸೊ ದಿಸ್ ಇಸ್ ಮೈ ಕ್ಲೈಂಟ್, ಲೋಡ್ ಬ್ಯಾಲೆನ್ಸರ್ ಅಪ್ಲಿಕೇಶನ್ ಇರುತ್ತೆ, ರೌಟ್ ಆಗುತ್ತೆ, ಇಂಗ್ರೆಸ್ಗೆ ಹೋಗುತ್ತೆ. ಬೇಸಿಕಲಿ ಇಲ್ಲಿ ಇಂಗ್ರೆಸ್ ಅನ್ನೋದು ಇರುತ್ತೆ, ರೈಟ್? ಸೊ ಲೆಟ್ ಮೀ ಜಸ್ಟ್ ಮೆನ್ಷನ್ ದ್ಯಾಟ್. ಓಕೆ, ING, ದಿಸ್ ಇಸ್ ಮೈ ಇಂಗ್ರೆಸ್. ಈ ಇಂಗ್ರೆಸ್ ಕಂಟ್ರೋಲರ್ ಇರುತ್ತೆ, ಇದರಿಂದ ರೀಡೈರೆಕ್ಷನ್ ಅನ್ನೋದು ಹ್ಯಾಪನ್ ಅಂದರೆ ಲೈಕ್ ಹೋಗುತ್ತೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಸೆಟಪ್ಪಲ್ಲಿ ಲಿಮಿಟೇಷನ್ಸ್ ಏನಪ್ಪ ಅಂತ ಹೇಳಿದ್ರೆ, ಇಂಗ್ರೆಸ್ ಎ ಪಿ ಐ ಮೇಯ್ನ್ ಆಗಿ ಓನ್ಲಿ HTTP ಮತ್ತು HTTPS ಟ್ರಾಫಿಕ್ನ ಮಾತ್ರನೇ ಇದು ಲೈಕ್ ಆಕ್ಸೆಸ್ ಮಾಡುತ್ತೆ, ರೈಟ್? ನಾವು ಓಕೆ, ಸೊ ಲೆಟ್ ಮೀ ಗೋ ಹಿಯರ್. ಲೆಟ್ಸ್ ಗೋ ಹಿಯರ್. ಈಗ ಒಂದನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ಒಂದು ಪರ್ಟಿಕ್ಯುಲರ್ ನಾ ಏನು ಹೇಳಿದೆ ಈ ಇಂಗ್ರೆಸ್ ಅಂತ, ಈ ಇಂಗ್ರೆಸ್ಸಲ್ಲಿ ಮೇಜರ್ ಡ್ರಾಬ್ಯಾಕ್ ಏನು ಗೊತ್ತಾ? ಇದು ಓನ್ಲಿ ಯಾವ ಎ ಪಿ ಐನ ಹ್ಯಾಂಡಲ್ ಮಾಡುತ್ತೆ ಅಂತ ಹೇಳಿದ್ರೆ ಮೇನ್ಲಿ ವಿತ್ ಆಫ್ HTTPS ಮತ್ತು HTTP. ಓಕೆ, ಈ ರಿಕ್ವೆಸ್ಟ್ನ ಮಾತ್ರನೇ ಇದು ಹ್ಯಾಂಡಲ್ ಮಾಡುತ್ತೆ. ಇದರಲ್ಲಿ ನಿಮಗೆ ಈ ಸೊ ಈ ಆ್ಯಂಡ್ ಆಲ್ಸೋ ಲೆಟ್ಸ್ ಇನ್ ಸಿಂಪಲ್ ಟರ್ಮ್ಸ್ ಹೇಳಿದ್ರೆ ಇಟ್ ಲ್ಯಾಕ್ಸ್ ಎ ನೇಟಿವ್ ಸಪೋರ್ಟ್ ಫಾರ್ ಅಡ್ವಾನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಫೀಚರ್ಸ್. ಅಡ್ವಾನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ, ಓಕೆ, ಅಡ್ವಾನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಈಗ ನಾರ್ಮಲ್ ಬೇಸಿಕ್ ಟ್ರಾಫಿಕ್ ಇದ್ದರೆ ಆ ಬೇಸಿಕ್ ಟ್ರಾಫಿಕ್ನ
ಇಂಗ್ರೆಸ್ ಅನ್ನೋದು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ಆದರೆ ಅಡ್ವಾನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್, ಸಪೋಸ್ ನಾನೀಗ ಒಂದು TCP ಪ್ರೋಟೋಕಾಲ್ನ ಹ್ಯಾಂಡಲ್ ಮಾಡಬೇಕು, ಅಥವಾ UDP ಪ್ರೋಟೋಕಾಲ್ನ ಹ್ಯಾಂಡಲ್ ಮಾಡಬೇಕು, ಅಥವಾ GRPC ಪ್ರೋಟೋಕಾಲ್ನ ಹ್ಯಾಂಡಲ್ ಮಾಡಬೇಕು, ಅಂಥ ಟೈಮಲ್ಲಿ ಈ ಒಂದು ಇಂಗ್ರೆಸ್ ಅನ್ನೋದು ಅಷ್ಟೊಂದು ಕೆಪಾಸಿಟಿ ಇಲ್ಲ. ಆ್ಯಂಡ್ ಆಲ್ಸೋ ಇದರಲ್ಲಿ ತುಂಬ ಲಿಮಿಟೇಷನ್ಸ್ ಏನಪ್ಪ ಅಂತ ಹೇಳಿದ್ರೆ, ನಾವು ತುಂಬ ಅನೋಟೇಷನ್ಸ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಓಕೆ, ಅನೋಟೇಷನ್ಸ್ನ ಯೂಸ್ ಮಾಡಬೇಕಾಗತ್ತೆ. ಇಂಗ್ರೇಸಲ್ಲಿ ಅನೋಟೇಷನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಾನು ಇಂಗ್ರೇಸ್ನ ಇನ್ ಡೆಪ್ತ್ ಇನ್ನು ಮುಂದೆ ಹೋದಾಗ ನಾನು ಐ ವಿಲ್ ಎಕ್ಸ್ಪ್ಲೈನ್ ದೋಸ್ ಅನೋಟೇಷನ್ ಪಾರ್ಟ್. ಬಟ್ ಫಾರ್ ನೌ ಈ ಲಿಮಿಟೇಷನ್ಸ್ ಅನ್ನೋದು ಅನೋಟೇಷನ್ಸಲ್ಲೂ ಕೂಡ ಇರುತ್ತೆ. ಆ್ಯಂಡ್ ಅಡ್ವಾನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅನ್ನೋದು ನಿಮಗೆ ಇಂಗ್ರೇಸಲ್ಲಿ ಸಿಗೋದಿಲ್ಲ. ಆ್ಯಂಡ್ APIs ಅಂದರೆ ರಿಕ್ವೆಸ್ಟ್ ಅಂತ ಬಂದಾಗ ಇದು HTTP ಮತ್ತು HTTPSನ ಮಾತ್ರ ರೀಡೈರೆಕ್ಟ್ ಅನ್ನೋದು ಮಾಡ್ತಿರತ್ತೆ. ಸೊ ಇದು ನನ್ನ ಮೇನ್ ಫಾಲ್ಟ್ ಇದರಲ್ಲಿ. ಸೊ ಅದಕ್ಕೋಸ್ಕರ ಈ HTTP ಅಂದರೆ ಬೇಸಿಕಲಿ ಈ ಗೇಟ್ವೇ API ಹೇಗಪ್ಪ ಇರುತ್ತೆ ಅಂತ ಹೇಳಿದ್ರೆ, ಇದು ಸೇಮ್ ಆರ್ಕಿಟೆಕ್ಚರ್ನ ತಗೊಳ್ತೀನಿ. ಆದರೆ ಇಲ್ಲಿ ನೋಡಿ, ಸೊ ಸೇಮ್ ಯೂಸರ್ ಇರ್ತಾನೆ, ಸೇಮ್ ಅಪ್ಲಿಕೇಶನ್ ಇರುತ್ತೆ, ಸೇಮ್ ಲೋಡ್ ಬ್ಯಾಲೆನ್ಸರ್ ಇರುತ್ತೆ. ಆಯಿತಾ? ಓಕೆ, ಒಂದು ನಿಮಿಷ. ಓಕೆ, ಸೇಮ್ ಇರುತ್ತೆ. ಆದರೆ ಇಲ್ಲಿ ಓಕೆ ಈ ಥರ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಈಗ ಸೇಮ್ ಕ್ಲೈಂಟ್, ಓಕೆ, ಕ್ಲೈಂಟ್ ಅಪ್ಲಿಕೇಶನ್ಗೆ ಹಿಟ್ ಮಾಡ್ತಾನೆ, ಇದು ಲೋಡ್ ಬ್ಯಾಲೆನ್ಸರ್ಗೆ ಹಿಟ್ ಆಗುತ್ತೆ. ನಾವಲ್ಲಿ ಇಂಗ್ರೆಸ್ ಲೋಡ್ ಬ್ಯಾಲೆನ್ಸರ್ನ ಯೂಸ್ ಮಾಡ್ತಿದ್ವಿ, ಆದರೆ ಇಲ್ಲಿ ನಾವೇನು ಯೂಸ್ ಮಾಡ್ತಿದ್ವಿ, ಗೇಟ್ವೇ APIನ ಲೋಡ್ ಬ್ಯಾಲೆನ್ಸರ್ನ ಯೂಸ್ ಮಾಡ್ತಿದ್ವಿ. ಸೊ ಲೆಟ್ಸ್ ಸೇ ಗೇಟ್ವೇ API ಅನ್ನೋ ಒಂದು ಐಕಾನ್ ಇನ್ನೂ ಇಲ್ಲ ಇದರಲ್ಲಿ. ಸೊ ವಾಟ್ ಐ ವಿಲ್ ಡೂ, ಓಕೆ, ಸೊ API ಗೇಟ್ವೇ ನಾಟ್ ದೇರ್. ಆಯಿತಾ? ಸೊ ನಾನೇನು ಮಾಡ್ತೀನಿ, ಐ ವಿಲ್ ಜಸ್ಟ್ ಮೆನ್ಷನ್ ವಿತ್ ದಿಸ್. ಸೊ ಇದನ್ನು ನಾನು ಗೇಟ್ವೇ API ಅಂತ ಹೇಳ್ತೀನಿ. ಈಗ ಈ ಗೇಟ್ವೇ ಹೇಗೆ ನಿಮಗೆ ಇಂಗ್ರೇಸ್ ಇತ್ತೋ ಹಾಗೆ ಇಲ್ಲಿ ನಮಗೆ ಗೇಟ್ವೇ API ಇರುತ್ತೆ. ಎಕ್ಸಾಕ್ಟ್ಲಿ ದ ಸೇಮ್ ಫ್ಲೋ, ಆದರೆ ದಿಸ್ ಹ್ಯಾಸ್ ಅ ಲಾಟ್ ಆಫ್ ಕೆಪಾಸಿಟಿ ಅಂತ. ಆ್ಯಂಡ್ ಈ ಗೇಟ್ವೇ API ಇದಕ್ಕೆ ನಾರ್ಮಲ್ ಆಗಿ ರೂಲ್ಸ್ ಇರುತ್ತೆ. ಆಯಿತಾ? ಈ ರೂಲ್ಸಲ್ಲಿ ನಾನೇನು ಮಾಡ್ತೀನಿ, ರೂಲ್ಸ್ ಅಂತ ಹೇಳ್ತೀನಿ. ಸೊ ನೋ ರೌಟ್. ಓಕೆ, ಸೊ ಇದು ಯಾವುದು ಇಲ್ಲಪ್ಪ. ಓಕೆ, ಸೊ ನಾನು ಏನು ಮಾಡ್ತೀನಿ, ಐ ವಿಲ್ ಜಸ್ಟ್ ಟೇಕ್ ಒನ್ ಮೋರ್ ಬ್ಲಾಕ್ ಆ್ಯಂಡ್ ಐ ವಿಲ್ ಜಸ್ಟ್ ಮೆನ್ಷನ್ ಲೈಕ್ ದಿಸ್. ಸೊ ಇದನ್ನು ನಾನು HTTP ರೌಟ್ ಅಂತ ಹೇಳ್ತೀನಿ. ಓಕೆ, HTTP ರೌಟ್ ಅಂತ. ಓಕೆನಾ? ಇದು HTTP ರೌಟ್. ಸೊ ನಾರ್ಮಲ್ ಆಗಿ ಹೇಗೆ ಇಂಗ್ರೇಸ್ ಕಂಟ್ರೋಲರ್ ಇತ್ತೋ ಹಾಗೆಯೇ ಇಲ್ಲಿ ಗೇಟ್ವೇ API ಇರುತ್ತೆ. ಆ ಗೇಟ್ವೇ APIಗೆ ಈ HTTP ರೌಟ್ ಅನ್ನೋದು ಇರುತ್ತೆ. ನಾವು ಈ HTTP ರೌಟ್ನ ರೂಲ್ಸ್ ಇಂದ ಇದೇನು ಮಾಡುತ್ತೆ, ಸಪೋಸ್ ನನ್ನ ಹತ್ರ ಒಂದು ಅಪ್ಲಿಕೇಶನ್ ಇದೆ ಅಂತಂದರೆ, ಸೇಮ್ ಅಪ್ಲಿಕೇಶನ್ ನಾನು ತಗೊಳ್ತೀನಿ. ಸೊ ಸೇಮ್ ಇದು ಎಂಟೈರ್ ಥಿಂಗ್ನ ತಗೊಂಡು ಇಲ್ಲಿ ಜಸ್ಟ್ ಪೇಸ್ಟ್ ಮಾಡ್ಕೊಳ್ತೀನಿ. ನಾವು ಸೇಮ್ ಗೇಟ್ವೇ API. ಸೊ ಈ ಅಪ್ಲಿಕೇಶನ್ 1ಗೆ ಹೋಗು ಅಂತ ಹೇಳಿದ್ರೆ ಅಪ್ಲಿಕೇಶನ್ 1ಗೆ ಹೋಗುತ್ತೆ. ಓಕೆ, ದ ಸೇಮ್ ವೇ ಇದು ಅಪ್ಲಿಕೇಶನ್ 2ಗೆ ಹೋಗು ಅಂತಂದರೆ ಎಸ್, ಅಪ್ಲಿಕೇಶನ್ 2ಗೆ ಕೂಡ ಹೋಗುತ್ತೆ. ದಿಸ್ ಈಸ್ ದ ನಾರ್ಮಲ್ ಫ್ಲೋ. ಆಯಿತಾ? ಸೊ ಇದೇ ನಾನು ನಾರ್ಮಲ್ ಆಗಿ ಇಂಗ್ರೆಸ್ ಹೆಂಗಿತ್ತೋ ಇದು ಆರ್ಕಿಟೆಕ್ಚರ್ ಹಾಗೇನೆ. ಆದರೆ ಇಲ್ಲಿ ಅಡ್ವಾಂಟೇಜ್ ಯಾಕಪ್ಪ ಇಂಗ್ರೇಸ್ನ ಬಿಡಬೇಕು, ವೈ ವಿ ಆರ್ ನಾಟ್ ಯೂಸಿಂಗ್ ಯಾಕೆ ಇಂಗ್ರೇಸ್ನ ಬಿಟ್ಟು ನಾನು HTTPSಗೆ ಬರ್ತಿದ್ದೀನಿ ಅಂದರೆ, ಅಡ್ವಾನ್ಸ್ ಟ್ರಾಫಿಕ್ ರೂಲ್. ಈಗ ಇಂಗ್ರೇಸಲ್ಲಿ ಸಪೋಸ್ ಈಗ ಇಮ್ಯಾಜಿನ್ ಇಂಗ್ರೇಸ್ ಅನ್ನೋದಕ್ಕಿಂತ ಮುಂಚೆ ನನಗೆ ಈ ಒಂದು ಸರ್ವಿಸ್, ಸಪೋಸ್ ಈ ಎರಡೂ ಸರ್ವಿಸು ಒಂದೇ ಪಾಡ್ ಅಂತ ಅಂದರೆ ಒನ್ ಡಿಫ್ರೆಂಟ್ ಟೈಪ್ ಆಫ್ ಸರ್ವಿಸ್ ಅಂತ ಅಂದ್ಕೊಳ್ಳೋಣ. ಈಗ ನನಗೇನು ಬೇಕು ಗೊತ್ತಾ, ಈ ಪರ್ಟಿಕ್ಯುಲರ್ ಸರ್ವಿಸ್ಗೆ ಅಥವಾ ಈ ಪರ್ಟಿಕ್ಯುಲರ್ ಪಾಡ್ ಏನಿದೆಯಲ್ಲ ಇದಕ್ಕೆ ನಾನು 80% ಆಫ್ ದ ಟ್ರಾಫಿಕ್ನ ಕಳಿಸ್ಬೇಕು, ಇದಕ್ಕೆ ನಾನು 20% ಆಫ್ ದ ಟ್ರಾಫಿಕ್ನ ಮಾತ್ರ ಕಳಿಸ್ಬೇಕು ಅಂತಂದರೆ ಹೇಗೆ ಮಾಡ್ತೀರಾ? ರೈಟ್? ಸೊ ಈಗ ನೀವು ಇಫ್ ಯು ಇಮ್ಯಾಜಿನ್ ನಾವು ಇದು ಮಾಡಿದ್ವಿ ಗೊತ್ತಾ, ಕೆನರಿ ಡಿಪ್ಲಾಯ್ಮೆಂಟ್ ಮಾಡಿದ್ವಿ ಗೊತ್ತಾ. ಕೆನರಿ ಡಿಪ್ಲಾಯ್ಮೆಂಟಲ್ಲಿ ಏನಾಯಿತು, ಟ್ರಾಫಿಕ್ನ ವೆಯ್ಟೇಜ್ ಮುಖಾಂತರ ನಾವು ಟ್ರಾಫಿಕ್ನ ಸ್ಪ್ಲಿಟ್ ಮಾಡ್ತಿದ್ವಿ. ಆದರೆ ಇಲ್ಲಿ ಏನು ಗೊತ್ತಾ, ನಾವು ಟ್ರಾಫಿಕ್ನ ನಾವು ಕೆನರಿ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಅಂದರೆ ಈ ಅಪ್ಲಿಕೇಶನ್ದ ಹಿಟ್ಟಾದಾಗಲೇ ಗೇಟ್ವೇ ಏನು ಮಾಡುತ್ತೆ, ಗೇಟ್ವೇ API ನಾವೇನದು ವೆಯ್ಟೇಜ್ನ ಅನೌನ್ಸ್ ಮಾಡಿದ್ರೆ ಇನ್ ಆರ್ ಡಿಪ್ಲಾಯ್ಮೆಂಟ್ಸ್, ನಾವು ಅದೇ ಎಸ್ಪೆಷಲಿ ಇನ್ ಆರ್ ಸರ್ವಿಸ್ ಫೈಲ್ಸ್, ಅವಾಗ ಏನಾಗುತ್ತೆ 80% ನಾನು ಯಾವ ಸರ್ವಿಸ್ಗೆ ನಾನು ಜಾಸ್ತಿ ಕಳಿಸ್ಬೇಕು ಆ ಸರ್ವಿಸ್ಗೆ ನನ್ನ ರಿಕ್ವೆಸ್ಟ್ ಅನ್ನೋದು ಸೆಂಡ್ ಮಾಡುತ್ತೆ. ಆಯಿತಾ? ಈ ಥರ
ರೌಟಿಂಗ್ ರೂಲ್ಸ್ಗಳನ್ನ ನಾವು ಸೆಟ್ ಮಾಡ್ಬೋದು ಇನ್ HTTP ರೌಟ್ ಅಥವಾ ಇನ್ ಗೇಟ್ವೇ API. ಈ ಥರ ಒಂದು ಆಪ್ಷನ್ಸ್ಗಳು ನಿಮಗೆ ಎಂಜಿನಿಕ್ಸ್ ಅಥವಾ ಇಂಗ್ರೆಸಲ್ಲಿ ಸಿಗೋದಿಲ್ಲ. ಆ್ಯಂಡ್ GPRC ಅಥವಾ ಬೇರೆ ಬೇರೆ ಮೆಥಡ್ಸ್ ಏನಿದಾವಲ್ಲ ಅವು ಯಾವುದು ಕೂಡ ನನಗೆ ಇದರಲ್ಲಿ ಆ್ಯಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದು ಬೇಸಿಕ್ ಸ್ಟ್ರಕ್ಚರ್. ಸೊ ಹೇಗೆ ಎಂಜಿನಿಕ್ಸಲ್ಲಿ ಮಲ್ಟಿಪಲ್ ಕ್ಲಾಸಸ್ ಎಲ್ಲ ಇತ್ತು, ಇಲ್ಲೂ ಕೂಡ ಅಷ್ಟೇ ನಿಮಗೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ಮೆಥಡ್ಸ್ ಇರುತ್ತೆ. ಏನೇನಿರುತ್ತವೆ ಅಂತಂದ್ರೆ, ಒಂದು ಗೇಟ್ವೇ APIನ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ಗೇಟ್ವೇ APIನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಏನೇನಿರುತ್ತಪ್ಪ ಅಂತ ಹೇಳಿದ್ರೆ ಗೇಟ್ವೇ ಕ್ಲಾಸ್ ಅನ್ನೋದೊಂದಿರುತ್ತೆ. ಗೇಟ್ವೇ ಕ್ಲಾಸ್ ಆ್ಯಂಡ್ ಅದೇ ರೀತಿ ಗೇಟ್ವೇ ಇರುತ್ತೆ. ಆ್ಯಂಡ್ ಅದೇ ರೀತಿ ಪ್ರೋಟೋಕಾಲ್ ಸ್ಪೆಸಿಫಿಕ್ ರೌಟ್ ಅನ್ನೋದನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಪ್ರೋಟೋಕಾಲ್ ಸ್ಪೆಸಿಫಿಕ್ ರೌಟ್ ಅನ್ನೋದನ್ನ ಕ್ರಿಯೇಟ್ ಮಾಡಬೇಕಾಗಿರತ್ತೆ. ಸೊ ಹಾಗಾದರೆ ಇದನ್ನೆಲ್ಲ ಹೇಗೆ ಕ್ರಿಯೇಟ್ ಮಾಡೋದು, ಸೊ ಯಾವ ರೀತಿ ಲೈಕ್ ನಾವು ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಇನ್ ಡೀಟೇಲಾಗಿ 1 by 1 ಹೇಳ್ತೀವಿ. ಸೊ ಮೊದಲನೇದಾಗಿ ಹೇಗೆ ಎಂಜಿನಿಕ್ಸ್ ಕ್ಲಾಸ್ನ ಇನ್ಸ್ಟಾಲ್ ಮಾಡಿದ್ವೋ ಹಾಗೆಯೇ ಇಲ್ಲಿ ನಾನು ಗೇಟ್ವೇ ಕ್ಲಾಸ್ನ ಇಂಪ್ಲಿಮೆಂಟ್ ಮಾಡಬೇಕು. ಆಯಿತಾ? ಗೇಟ್ವೇ ಕ್ಲಾಸ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ವಿತ್ ಅ ಡಿಫ್ರೆಂಟ್ ಕಂಟ್ರೋಲರ್ಸ್. ನಿಮಗೆ ಎಂಜಿನಿಕ್ಸ್ ಕಂಟ್ರೋಲರ್ ಇರುತ್ತೆ, ದೇರ್ ಆರ್ ಸೋ ಮೆನಿ ಕಂಟ್ರೋಲರ್ಸ್. ಆಯಿತಾ? ಇಫ್ ಯು ಸಿ ಗೇಟ್ವೇ API ಡಾಕ್ಯುಮೆಂಟ್ ಅಲ್ವಾ. ಸೊ ಗೇಟ್ವೇ API ಇಸ್ ಅ ಫ್ಯಾಮಿಲಿ ಆಫ್ API ಕನ್ಸ್ ಪ್ರೊವೈಡೆಡ್ ದ ಡೈನಮಿಕ್ ಇನ್ಫ್ರಾಸ್ಟ್ರಕ್ಚರ್. ಅಂದರೆ ಇದರಲ್ಲಿ ನೀವು ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಲೋಡ್ನ ಹ್ಯಾಂಡಲ್ ಮಾಡ್ಬೋದು. ಇಲ್ಲಿ ನೋಡಿ, ರಿಸೋರ್ಸ್ ಮಾಡೆಲ್, ಗೇಟ್ವೇ ಕ್ಲಾಸ್, ಗೇಟ್ವೇ, HTTP ರೌಟ್, GRPC ರೌಟ್. ಸಪೋಸ್ ನನಗೆ HTTP ರಿಕ್ವೆಸ್ಟ್ಗಳು ಬೇಡ, ನನಗೆ GRPC ರೌಟ್ ಬೇಕು ಅಂದರೆ ಯು ಕ್ಯಾನ್ ಗೋ ವಿತ್ ದಿಸ್ ರೌಟ್. ಆಯಿತಾ? ಬಟ್ ರಿಸೋರ್ಸ್ ಅಂತ ಬಂದಾಗ ಈ 4 ಮಾಡೆಲ್ಗಳನ್ನ ಆ್ಯಡ್ ಮಾಡಬೇಕು. HTTP ರೌಟ್, ಗೇಟ್ವೇ, ಗೇಟ್ವೇ ಕ್ಲಾಸ್. ಇದನ್ನು ನಾವು ಹೇಗೆ ಇನ್ಸ್ಟಾಲ್ ಮಾಡೋದು ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಗೇಟ್ವೇ ಕ್ಲಾಸ್ ಎಕ್ಸಾಂಪಲ್ ಅಂತ ಬಂದಾಗ ದೀಸ್ ಆರ್ ದಿ ನೇಮ್ ಸಿಂಪಲ್ ಎಕ್ಸಾಂಪಲ್ಸ್, ಮ್ಯಾನಿಫೆಸ್ಟ್ ಫೈಲ್ಗಳು ಇಲ್ಲಿದ್ದಾವೆ. ಆಯಿತಾ? ನಾನು ಅವನ್ನೆಲ್ಲ ನಿಮಗೆ ಡಿಪ್ಲಾಯ್ ಮಾಡ್ತಾ ತೋರಿಸ್ತೀನಿ. ಆಯಿತಾ? ರಿಕ್ವೆಸ್ಟ್ ಫ್ಲೋ, ಕ್ಲೈಂಟ್ HTTP ರಿಕ್ವೆಸ್ಟ್ ಗೇಟ್ವೇ ಹೋಗುತ್ತೆ, HTTP ರೌಟ್ ಏನು ಮಾಡುತ್ತೆ ವಿತ್ ಹೆಲ್ಪ್ ಆಫ್ ರೌಟಿಂಗ್ ರೋಲ್ ಸರ್ವಿಸ್ಗೆ ಹೋಗುತ್ತೆ, ಪಾಡ್ಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. ಆಯಿತಾ? ಈ ಥರ ನಿಮಗೆ ಎಂಡ್ ಟು ಎಂಡ್ ಇರುತ್ತೆ. ಸೊ ಸಪೋಸ್ ನಾಳೆ ಒಂದಿನ ಈಗ ನಾರ್ಮಲ್ ಆಗಿ ಈಗ ಒಂದು ಅರ್ಥ ಮಾಡ್ಕೋಬೇಕು ನಾವು, ಎಲ್ಲ ಪ್ರೊಡಕ್ಷನ್ ಎನ್ವೈರ್ಮೆಂಟ್ಗಳಲ್ಲೂ ಎಂಜಿನಿಕ್ಸ್ ಅಥವಾ ಇಂಗ್ರೆಸ್ ಅನ್ನೋದು ಆಲ್ರೆಡಿ ಇನ್ಸ್ಟಾಲ್ ಆಗಿಬಿಟ್ಟಿರುತ್ತೆ. ಅವರು ಈ ಥರ ಒಂದು ಅಡ್ವಾನ್ಸ್ಡ್ ಫೀಚರ್ಸ್, ಇದರಲ್ಲಿ ತುಂಬ ಫೀಚರ್ಸ್ಗಳಿದ್ದಾವೆ, ಬಟ್ ಕೆಲವರು ಇದು ಮೈಗ್ರೇಟ್ ಆಗಲಿಕ್ಕೆ ತುಂಬ ಟೈಮ್ ತಗೊಳತ್ತೆ. ಆಯಿತಾ? ಇದೊಂದು ಹೊಸ ಕಾನ್ಸೆಪ್ಟ್. ಸೊ ಯಾಕೆ ಹಾಗೆ ಹೇಳ್ತಿದ್ದೀನಿ ಅಂದರೆ, ಬಿಕಾಸ್ ಪ್ರೊಡಕ್ಷನ್ ಎನ್ವೈರ್ಮೆಂಟಲ್ಲಿ ಆಲ್ರೆಡಿ ಅಪ್ ಅಂಡ್ ರನ್ನಿಂಗ್ ಎಲ್ಲ ಸ್ಮೂತ್ ಆಗಿರುವಾಗ ಯಾಕೆ ಡಿಸ್ಟರ್ಬ್ ಮಾಡ್ತಾರೆ ಅಲ್ವಾ? ಸೊ ಆ ರೀಸನ್ಗೋಸ್ಕರ ಇನ್ನೂ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಅಪ್ಗ್ರೇಡ್ ದಿಸ್ ಒನ್. ಬಟ್ ಈಗಲೇ ನಿಮಗೆ ಗೊತ್ತಿದ್ರೆ ಇದು ಒಂದು ಅಡ್ವಾಂಟೇಜ್. ಈಗ ನೀವೇನಾದರೂ ಇಂಗ್ರೆಸ್ ಮೈಗ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೇ ನಿಮಗೆ ಡಾಕ್ಯುಮೆಂಟೇಶನ್ ಅನ್ನೋದಿರುತ್ತೆ. ಸೊ ಮೈಗ್ರೇಟಿಂಗ್ ಫ್ರಮ್ ಇಂಗ್ರೆಸ್ ಯಾವ ರೀತಿ ಮೈಗ್ರೇಷನ್ ಮಾಡಬೇಕು, ಡಿಫ್ರೆನ್ಸಸ್ ಏನು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಈ ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ. ಈ ಡಾಕ್ಯುಮೆಂಟಲ್ಲಿ ನಾವು ಓದಬೇಕಾಗತ್ತೆ. ರೈಟ್? ಸೊ ಇದಾದ್ಮೇಲೆ ಈ ಥರ ಇಂಗ್ರೆಸ್ ರೂಲ್ನ ಹೇಗೆ ನಾವು HTTP ರೌಟ್ಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಸೊ ಇದೆಲ್ಲ ತುಂಬ ಅಡ್ವಾನ್ಸ್ಡ್ ಆಗುತ್ತೆ. ಬಟ್ ಫಾರ್ ನೌ ವಿಲ್ ಫೋಕಸ್ ಆನ್ ಗೇಟ್ವೇ, HTTP ರೌಟ್ ಮತ್ತು ಕಂಟ್ರೋಲರ್ಸ್ ಎಲ್ಲ ಹೇಗಿರುತ್ತೆ ಅಂತ. ಹಾಗೇನೆ ಕಂಟ್ರೋಲರ್ಸ್ ಅಂತ ಬಂದಾಗ ಹೇಗೆ ಎಂಜಿನಿಕ್ಸ್ ಕಂಟ್ರೋಲರ್, ಗೇಟ್ವೇ ಕಂಟ್ರೋಲರ್ಸ್ ಅಂತ ಇತ್ತು, ಇಲ್ಲೂ ಕೂಡ ನಮಗೆ ತುಂಬ ರೀತಿಯಾದಂತಹ ಕಂಟ್ರೋಲರ್ಸ್ಗಳಿರ್ತವೆ. ಈ ಇಂಟಿಗ್ರೇಷನ್ಸ್, ಒಂದು ನಿಮಿಷ ನೋಡಿ, ಇವೆಲ್ಲ ಡಿಫ್ರೆಂಟ್ ಗೇಟ್ವೇ ಕಂಟ್ರೋಲರ್ಸ್. ಈಗ ಡಿಪೆಂಡಿಂಗ್ ಅಪಾನ್ ಯುವರ್ ರಿಕ್ವೈರ್ಮೆಂಟ್ ನೀವು ಯಾವ ಒಂದು ಕಂಟ್ರೋಲರ್ನ ಬೇಕಾದರೂ ಯೂಸ್ ಮಾಡ್ಬೋದು. HA ಪ್ರಾಕ್ಸಿ ಇಂಗ್ರೆಸ್ನಾದರೂ ಯೂಸ್ ಮಾಡ್ಬೋದು, ಅಥವಾ ಎಂಜಿನಿಕ್ಸ್ ಗೇಟ್ವೇ ಫ್ಯಾಬ್ರಿಕ್ನಾದರೂ ಯೂಸ್ ಮಾಡ್ಬೋದು, ಇಶ್ಯೂನಾದರೂ ಯೂಸ್ ಮಾಡ್ಬೋದು, ಈ ಥರ. ಆಯಿತಾ? ಇಂಗ್ರೆಸ್ ಅಂತ ಬಂದಾಗ ಇಟ್ಸ್ ನಾಟ್ ಡೈರೆಕ್ಟ್ಲಿ ಇಂಗ್ರೆಸ್, ಇಟ್ಸ್ ರೌಟಿಂಗ್ ಇಸ್ ಡಿಫ್ರೆಂಟ್. ಆಯಿತಾ? ಮೆಥಡ್ ಇಸ್ ಡಿಫ್ರೆಂಟ್, ಅಷ್ಟೇ, ಇನ್ನೇನು ಇಲ್ಲ. ಸೊ ಹಾಗೇನೆ ವಿಲ್ ಫೋಕಸ್ ಆನ್ ದಿಸ್ ಎಂಜಿನಿಕ್ಸ್ ಒನ್. ಆಯಿತಾ? ಎಂಜಿನಿಕ್ಸ್ ಫ್ಯಾಬ್ರಿಕ್ ಗೇಟ್ವೇ ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ಇನ್ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಆಯಿತಾ? ಸೊ ಇವಾಗ ನಮ್ಗೆ ಎಲ್ಲನೂ ಅರ್ಥ ಆಯ್ತಲ್ಲ. ಈಗ ನಾನು ಏನು ಮಾಡ್ತೀನಿ, ಸೊ ಐ ಹ್ಯಾವ್ ಆಲ್ರೆಡಿ ಲಿಸ್ಟೆಡ್ ಡೌನ್ ಆಲ್ ದ ಡಾಕ್ಯುಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್. ಫಸ್ಟ್ ಥಿಂಗ್ ನಮಗೆ, ಆ್ಯಂಡ್ ಬಿಫೋರ್ ದ್ಯಾಟ್, ಈಗ ನೋಡಿ ಇದು ನನ್ನ ಕ್ಲಸ್ಟರ್. ಓಕೆ, ಗೋ ಬ್ಯಾಕ್ ಟು ಈ ಕೇಸ್. ಯಾಕೆಂದರೆ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಮ್ಯಾನೇಜರ್ ಸರ್ವಿಸ್ ಇರಬೇಕು, ಆ ರೀಸನ್ಗೋಸ್ಕರ. ಆಯಿತಾ? ಇದು ನನ್ನ ಕ್ಲಸ್ಟರ್. ಈಗ ನಾ ಏನು ಮಾಡ್ತೀನಿ, ಐಲ್ ಗೋ ಹಿಯರ್. ಈಗ kubectl ಗೆಟ್ ನೋಟ್ಸ್ ಅಂತ ಹಾಕಿದರೆ, ಸೊ ನೋಡಿ ಇದು ನನ್ನ
ಇದು ನನ್ನ ಕ್ಯೂಬರ್ನೆಟಿಸ್ ನೋಡ್ಸು, ಆಯಿತಾ. ಈ ನೋಟ್ಸ್ಗಳು ಇಟ್ ಈಸ್ ರನ್ನಿಂಗ್ ಆನ್ ಮೈ EC2 ಮಷಿನ್ ಇಲ್ಲಿದ್ದಾವೆ. ಓಕೆ, ಸೊ ನಿಮ್ಗೆ ಆಲ್ರೆಡಿ ಹೇಗೆ ಇನ್ಸ್ಟಾಲೇಷನ್ ಮಾಡೋದು ಇದೆಲ್ಲ ಅಂತ ನಿಮ್ಗೆ ಆಲ್ರೆಡಿ ಐಡಿಯಾ ಇದೆ. ಬಟ್ ಜಸ್ಟ್ ನಿಮ್ಗೊಂದು ಸರಿ ಹೇಳ್ತಿದ್ದೀನಿ, ನಾನು ಈ ಕೇಸ್ ಕ್ಲಸ್ಟರ್ನ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಯಾವುದೇ ಥರದ ಲೋಡ್ ಬ್ಯಾಲೆನ್ಸರ್ ನನ್ನ ಹತ್ರ ಇಲ್ಲ. ಓಕೆ, ಈಗ ವಾಟ್ ವಿಲ್ ಟ್ರೈ ಟು ಇನ್ಸ್ಟಾಲ್. ಫಸ್ಟ್ ಥಿಂಗ್ ಈಸ್ ನಮಗೆ ಈ ಎಂಜಿನಿಕ್ಸ್ ಕಂಟ್ರೋಲರ್ನ ಇನ್ಸ್ಟಾಲ್ ಮಾಡೋಣ. ಅಂದರೆ ಈ ಇಫ್ ಯು ಗೋ ಹಿಯರ್, ಈ ಎಂಜಿನಿಕ್ಸ್ ಕಂಟ್ರೋಲರ್ ಏನಿದೆಲ್ಲ, ಐ ಮೀನ್ ವಾಟ್ ಟು ಸೇ, ಓಕೆ, ಫಸ್ಟ್ ಬೇಸಿಕಲಿ ಯಾವುದೇ ಇದಕ್ಕೆ ಹೋದ್ರೂ ಕೂಡ ವಿ ನೀಡ್ ಅ ಕಂಟ್ರೋಲರ್. ಸೊ ಲೆಟ್ ಮೀ ಶೋ ಯು ದ್ಯಾಟ್. ವಾಟ್ ವಿಲ್ ಡೂ ಅಂದರೆ, ಜಸ್ಟ್ ಅ ಸೆಕೆಂಡ್. ಓಕೆ, 1 ಸೆಕೆಂಡ್ ಇರಿ. ನೋಡಿ, ಫಸ್ಟ್ ಆಫ್ ಆಲ್ ನನ್ನ ಹತ್ರ ಈಗ kubectl, ಓಕೆ, get ns, ಇಲ್ಲಿ ಏನೇನು NS ಇದೆ ನೋಡೋಣ. ಕ್ಯೂಬ್ ಸಿಸ್ಟಮ್ ಏನೂ ಕೂಡ ಇಲ್ಲ ನನ್ನ ಹತ್ರ. ನಾನೇನು ಮಾಡ್ತೀನಿ, ಫಸ್ಟ್ ಎಂಜಿನಿಕ್ಸ್ ಕಂಟ್ರೋಲರ್ನ, ಎಂಜಿನಿಕ್ಸ್ ಗೇಟ್ವೇ ಕಂಟ್ರೋಲರ್ನ ನಾನು ಇನ್ಸ್ಟಾಲ್ ಮಾಡ್ಕೊಳ್ತೀನಿ. ಅದಕ್ಕೆ ಕಮಾಂಡ್ ಏನಪ್ಪ ಅಂದರೆ, ಈ ಕಮಾಂಡ್ನ ಟೈಪ್ ಮಾಡಿ. ಅಂದರೆ ನಾನು ಈ ಡಾಕ್ಯುಮೆಂಟ್ ಎಲ್ಲ ನಿಮಗೆ ಕೊಡ್ತೀನಿ, ಯು ಕ್ಯಾನ್ ಯೂಸ್ ದ ಸೇಮ್ ಥಿಂಗ್, ಆಯಿತಾ. ಸೊ kubectl ಕಸ್ಟಮೈಸ್, ಈ 3 ಕಮಾಂಡ್ನ ನಾನು ತಗೊಳ್ತೀನಿ, ಇದನ್ನು ಡಿಪ್ಲಾಯ್ ಮಾಡ್ತೀನಿ. ಓಕೆ, ಲೆಟ್ಸ್ ಸಿ. ಎಂಜಿನಿಕ್ಸ್ ಗೇಟ್ವೇ ಫ್ಯಾಬ್ರಿಕ್ ಅಂದರೆ ನಾನು ಇಲ್ಲಿ ಕಂಟ್ರೋಲರ್ ಯೂಸ್ ಮಾಡ್ತಿದ್ನಲ್ಲ, ಇಲ್ಲಿ ಆಗಲೇ ಹೇಳಿದ್ನಲ್ಲ, ಈ ಗೇಟ್ವೇ ಕಂಟ್ರೋಲರ್ನ ನಾನು ಇನ್ಸ್ಟಾಲೇಷನ್ ಮಾಡ್ತಿರೋದು, ರೈಟ್. ಸೊ ಆಲ್ರೆಡಿ ನಾನು ಆ ಡಾಕ್ಯುಮೆಂಟ್ನೆಲ್ಲ ತೆಗೆದಿಟ್ಕೊಂಡೆ. ಸೊ ಅದಕ್ಕೋಸ್ಕರ ಐ ಆಮ್ ನಾಟ್ ಗೋಯಿಂಗ್ ವಿತ್ ಇನ್ ಡೆಪ್ತ್ ಇದರಲ್ಲಿ ಎಲ್ಲದರಲ್ಲೂ ಅಷ್ಟೇ, ಇನ್ನೇನಿಲ್ಲ. ಓಕೆ, ಗೋ ಬ್ಯಾಕ್. ಓಕೆ, ಈ ಎಲ್ಲ ರಿಸೋರ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಆ್ಯಂಡ್ ಕ್ರಿಯೇಟ್ ಆದಮೇಲೆ ಇನ್ನೊಂದು ಡಿಪ್ಲಾಯ್ಮೆಂಟ್ ಇದೆ, ಜಸ್ಟ್ ಡಿಪ್ಲಾಯ್ ದಿಸ್ ಗೇಟ್ವೇ. ಸೊ ಒನ್ಸ್ ಇದೆಲ್ಲ ಡಿಪ್ಲಾಯ್ ಆದಮೇಲೆ, ಓಕೆ, ಡಿಪ್ಲಾಯ್ ಆದಮೇಲೆ ಡನ್ ಅಲ್ವಾ. ಸೊ ನಾವು ಸಿ, ಇವಾಗ kubectl get pods. ಸೊ ಯಾವುದೇ ರೀತಿ ಪಾಡ್ಸ್ ಇಲ್ಲ, ಬಟ್ get ns. ನಾವು ನೋಡಬೇಕಾಗಿರೋ ಪಾಡ್ ಲಿಸ್ಟು ಇದರಲ್ಲಿ kubectl get pods -n, ಈ ಎಂಜಿನಿಕ್ಸ್ ಗೇಟ್ವೇ ಇದೆಯಲ್ಲ, ಈ ಗೇಟ್ವೇಯಲ್ಲಿ ನಾವು ನೋಡೋಣ. ಸೊ ಇದರಲ್ಲಿ ಏನೇನಿದೆ ಅಂತ ಬಂದಾಗ ಇದು ಇನ್ನೂ ಇನಿಷಿಯಲೈಸ್ ಆಗ್ತಾ ಇದೆ. ಇಟ್ ವಿಲ್ ಟೇಕ್ ಸಮ್ ಟೈಮ್, ಆಯಿತಾ. ರನ್ನಿಂಗ್, ಈಗ ಈ ಗೇಟ್ವೇ ಅನ್ನೋದು ರನ್ನಿಂಗ್ ಆಗ್ತಾ ಇದೆ. ಆ್ಯಂಡ್ ಅದೇ ಥರ kubectl get ಗೇಟ್ವೇ ಕ್ಲಾಸ್ ಅಂತ ಕೊಟ್ಟರೆ, ಸಿ ಇವೆಲ್ಲ ಆ್ಯಕ್ಚುಲಾಗಿ ಇರೋದಿಲ್ಲ. ಬಟ್ ನಾವು ಆಸ್ ಸೂನ್ ಆಸ್ ಆ ಥರ ಲೈಕ್ ನಾವು ಹೊಸ ಕಸ್ಟಮ್ಸ್ CIDR ಯೂಸ್ ಮಾಡಿದಾಗ, ಅಂದರೆ ಹೌ ಟು ಸೇ, ಕಸ್ಟಮ್ ರಿಸೋರ್ಸ್ ಡೆಫಿನೇಷನ್ಸ್ ಯೂಸ್ ಮಾಡಿದಾಗ ಇವೆಲ್ಲ ಡೌನ್ಲೋಡ್ ಆಗುತ್ತೆ. ನಾವು kubectl get ಗೇಟ್ವೇ ಕ್ಲಾಸ್ ಎಂಜಿನಿಕ್ಸ್ ಗೇಟ್ವೇ ಕಂಟ್ರೋಲರ್, ಇದು ನನ್ನ ಗೇಟ್ವೇ ಕಂಟ್ರೋಲರ್. ಆ್ಯಂಡ್ ಅದೇ ರೀತಿ ಇದನ್ನು ನಾವು ಡಿಸ್ಕ್ರೈಬ್ ಮಾಡಿದ್ರೆ kubectl ಡಿಸ್ಕ್ರೈಬ್, ಓಕೆ, ಗಿಟ್ ಡಿಸ್ಕ್ರೈಬ್, ಈ ಗೇಟ್ವೇ ಕ್ಲಾಸ್ನ ಡಿಸ್ಕ್ರೈಬ್ ಮಾಡಿದ್ರೆ ಅಥವಾ ಎಂಜಿನಿಕ್ಸ್ನ ಡಿಸ್ಕ್ರೈಬ್ ಮಾಡಿದ್ರೆ ನೋಡಿ ಈ ಥರ ಕಾಣುತ್ತೆ. ಸೊ ನೇಮ್ ಈಸ್ ಎಂಜಿನಿಕ್ಸ್, ಯಾವುದೇ ಥರ ನೇಮ್ ಸ್ಪೇಸ್ ಇಲ್ಲ, ಇದು ಗ್ಲೋಬಲ್ ಕ್ಲಸ್ಟರ್ ಲೆವೆಲ್ ಆಗಿರುತ್ತೆ. ಆ್ಯಂಡ್ ಲೇಬಲ್ಸ್ ಅಂತ ಬಂದಾಗ ಇನ್ಸ್ಟೆನ್ಸ್ ಇದೆಲ್ಲ ಓಕೆ, ಅನೋಟೇಷನ್ಸ್ ಯಾವುದೂ ಇಲ್ಲ. API ವರ್ಷನ್ ಬಂದುಬಿಟ್ಟು gateway.networking.k8s.io, ಈವನ್ ಇದು ಕಸ್ಟಮ್ 1, ಆಯಿತಾ. ಕೈಂಡ್ ಬಂದುಬಿಟ್ಟು ಗೇಟ್ವೇ ಕ್ಲಾಸ್. ಇಲ್ಲಿ ಸ್ಟೇಟಸ್ ಅಬ್ಸರ್ವ್ ಜನರೇಷನ್ 1, ರೀಸನ್ ಇಸ್ 0, ಐ ಮೀನ್ ಅಕ್ಸೆಪ್ಟೆಡ್, ಇವೆಲ್ಲ ಕೂಡ ಓಕೆ. ಇಷ್ಟ, ಇನ್ನೇನು ಇಲ್ಲ ಈ ಗೇಟ್ವೇ ಕ್ಲಾಸಲ್ಲಿ. ಸೊ ನಾನು ಗೇಟ್ವೇ ಕಂಟ್ರೋಲರ್ನ ಆ್ಯಡ್ ಮಾಡಿದ್ದೀನಿ. ಸಿ, ಇಫ್ ಯು ಸಿ ಮೈ ಪಾಡ್ಸ್, ನನ್ನ ಎಂಜಿನಿಕ್ಸ್ ಗೇಟ್ವೇ ಇನ್ಸ್ಟಾಲ್ ಆಗಿದೆ ಆ್ಯಂಡ್ ಗೇಟ್ವೇ ಕ್ಲಾಸ್ ಕೂಡ ಆಗಿದೆ. ಇದು ಗೇಟ್ವೇ ಕಂಟ್ರೋಲರ್ ಬೇಸಿಕಲಿ. ಆ್ಯಂಡ್ ಅದೇ ಥರ ಓಕೆ ಡಿಸ್ಕ್ರೈಬ್ ಮಾಡಿದಾಗ ಈ ಥರ ಬಂದಿದೆ. ಫೈನ್. ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಲೆಟ್ಸ್ ಕ್ರಿಯೇಟ್ ಒನ್ ಸಿಂಪಲ್ ಗೇಟ್ವೇ, ಆಯಿತಾ. ಒಂದು ಸಿಂಪಲ್ ಗೇಟ್ವೇನ ಕ್ರಿಯೇಟ್ ಮಾಡೋಣ. ಸೊ ಗೇಟ್ವೇನ ಕ್ರಿಯೇಟ್ ಮಾಡಲಿಕ್ಕೆ ಐ ಯೂಸ್ ಮೈ ಕಮಾಂಡ್, ಆಯಿತಾ. ಸೊ ವಾಟ್ ಐಲ್ ಡು, ಐಲ್ ಗೋ ಟು CD. 1 ಸೆಕೆಂಡ್. ಓಕೆ, ಸೊ ಇಲ್ಲೇ ನಿಮಗೆ ನೋಟ್ಸ್ ಎಲ್ಲ ನಾನು ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ ಯಾಕೆ ಯೂಸ್ ಮಾಡಬೇಕು ಏನು ಅಂತ. ಬಟ್ ಇದರಲ್ಲಿ ತುಂಬ ಡೀಟೇಲಾಗಿ ಕೊಟ್ಟಿರೋದ್ರಿಂದ ಐ ಆಮ್ ನಾಟ್ ಗೋಯಿಂಗ್ ಇನ್ ದ ಅಷ್ಟು ಡೆಪ್ತಾಗಿ ನಾನು ಹೋಗ್ತಿಲ್ಲ, ರೈಟ್. ಸೊ PWD, ಓಕೆ, ನಾವು ls cd04, ಓಕೆ. ಆಮೇಲೆ ನಾವು ಇಲ್ಲಿ ನಾವು ವಾಟ್ ಐಲ್ ಡು ಅಂತ ಹೇಳಿದ್ರೆ, ಎಕ್ಸಾಂಪಲ್ಸಿಗೆ ಹೋಗೋಣ.
ಸೊ ಇಲ್ಲಿ ವಿಲ್ ಟ್ರೈ ಟು ಕ್ರಿಯೇಟ್ ಒನ್ ಗೇಟ್ವೇ. ಸೊ ವಿ ಐ gateway.yaml. ಸೊ ಐ ಆಮ್ ಕ್ರಿಯೇಟಿಂಗ್ ಹೇಗೆ ಇಂಗ್ರೆಸ್ ರೂಲ್ನ ಕ್ರಿಯೇಟ್ ಮಾಡ್ತಿದ್ನೋ ಹಾಗೆ ಇಲ್ಲೂ ಕೂಡ ನಾನು ಐ ಆಮ್ ಕ್ರಿಯೇಟಿಂಗ್ ಮೈ ಗೇಟ್ವೇ. ಆಯಿತಾ, ದಿಸ್ ಇಸ್ ಮೈ ಗೇಟ್ವೇ. ಸೊ ಲಿಸ್ನರ್ HTTP ಫಾರ್ ನಾವು HTTP ಯೂಸ್ ಮಾಡ್ತೀನಿ. ಗೇಟ್ವೇ ಕ್ಲಾಸ್ ಬಂದುಬಿಟ್ಟು Nginx, ಬಿಕಾಸ್ Nginx ಕಂಟ್ರೋಲರ್ನ ನಾವು ಇನ್ಸ್ಟಾಲ್ ಮಾಡೋದಲ್ಲ ಅದನ್ನು. ಸೊ ಗೇಟ್ವೇಗೆ Nginx ಗೇಟ್ವೇನ ಆ್ಯಡ್ ಮಾಡಿದ್ದೀನಿ. ನಾವು ಎಸ್ಕೇಪ್ ಬಂದು ಸೇವ್ ಮಾಡಿ, ಇವಾಗ kubectl ಅಪ್ಲೈ ಮಾಡಿ -f ಮಾಡಿ, ಸೊ ಗೇಟ್ವೇ ಮಾಡಿದ್ರೆ ಆಮೇಲೆ ಡನ್. ಸೊ ಇದು ಕ್ರಿಯೇಟ್ ಆಯಿತು. ಈಗ kubectl, ಓಕೆ, 1 ಸೆಕೆಂಡ್. ಓಕೆ, ಸೊ kubectl get gateway ಅಂತ ಹಾಕಿದರೆ ಸೊ ಇಲ್ಲಿ ನನಗೆ ಗೇಟ್ವೇ ಕ್ರಿಯೇಟ್ ಆಯಿತು. ಸೊ ಈ ಗೇಟ್ವೇ ಈಸ್ ರೆಸ್ಪಾನ್ಸಿಬಲ್ ಟು ಕ್ರಿಯೇಟ್ ಯುವರ್ ಲೋಡ್ ಬ್ಯಾಲೆನ್ಸರ್. ಸೊ ಅಂದರೆ ಈಗ ನೀವು ಏನು ಈ ಆರ್ಕಿಟೆಕ್ಚರ್ ನೋಡ್ತಿದ್ದೀರಾ, ಸೊ ನಾನು ಕಂಟ್ರೋಲರ್, ಈ ರೌಟ್ಗೆ ಬೇಕಾಗಿರುವಂತಹ ಎಲ್ಲ ಕಂಟ್ರೋಲರ್ಸ್ನ ಎಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆದರೆ ಈ ಗೇಟ್ವೇನ ನಾನು ಇನ್ಸ್ಟಾಲ್ ಮಾಡಿದಾಗ ಈ ಲೋಡ್ ಬ್ಯಾಲೆನ್ಸರ್ ಅನ್ನೋದು ಕ್ರಿಯೇಟ್ ಆಯಿತು. ಆ್ಯಂಡ್ ರೌಟರ್ ಅಂದರೆ ಹೇಗೆ Nginx ಕಂಟ್ರೋಲರ್ ಬೇಕಾಯಿತು ಹಾಗೆ ನನಗೆ ಇಲ್ಲಿ ಐ ಹ್ಯಾವ್ ಇನ್ಸ್ಟಾಲ್ಡ್ ಗೇಟ್ವೇ ಕಂಟ್ರೋಲರ್ ಅಷ್ಟೇ. ಆಯಿತಾ, ಡನ್. ಸೊ ಇವಾಗ ಇದು ಬಂತಲ್ಲ, ಇದನ್ನು ನಾವು ಅಡ್ರೆಸ್ನ ಕಾಪಿ ಮಾಡಿಕೊಂಡು ಗೋ ಬ್ಯಾಕ್ ಇಲ್ಲಿಗೆ, ಆ್ಯಡ್ ಇಟ್, ಪೇಸ್ಟ್ ಇಟ್. ಇಲ್ಲಿ ಆ್ಯಡ್ ಮಾಡಿದಾಗ ಇದು ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಟ್ Nginx 404 ಬಂದಿದೆ. ಇಟ್ಸ್ ಓಕೆ. ಈಗ ರಿಫ್ರೆಶ್ ಮಾಡಿ ನಿಮ್ಮ ಲೋಡ್ ಬ್ಯಾಲೆನ್ಸರ್ ಚೆಕ್ ಮಾಡಿದಾಗ ಸೊ ನಿಮ್ಮ ಲೋಡ್ ಬ್ಯಾಲೆನ್ಸರ್ ಅನ್ನೋದು ಇಲ್ಲಿದೆ, ರೈಟ್. ಸೊ ಇಲ್ಲಿ ಟಾರ್ಗೆಟ್, ಇದು ಕ್ಲಾಸಿಕ್ ಲೋಡ್ ಬ್ಯಾಲೆನ್ಸು, ಇದು ಟಾರ್ಗೆಟ್ ಇನ್ಸ್ಟೆನ್ಸ್ ಚೆಕ್ ಮಾಡಿದಾಗ ಇನ್ ಸರ್ವಿಸ್ ಅಂತ ಒಂದು ಬಂದಿದೆ ಆಲ್ರೆಡಿ, ಫೈನ್. ಬಟ್ ಇದು ಯಾವುದೇ ರೀತಿಯಾದಂಥ ಹಿಟ್ ಆಗ್ತಿಲ್ಲ, ಅದಕ್ಕೆ ನಿಮ್ಗೆ ಈ ಥರ ಕಾಣಿಸ್ತಿದೆ. ದಟ್ ಈಸ್ ಓಕೆ, ಇಟ್ಸ್ ಗುಡ್. ಬಟ್ ಈಗ ಲೆಟ್ಸ್ ಕ್ರಿಯೇಟ್ ಅ ಡಿಪ್ಲಾಯ್ಮೆಂಟ್. ಓಕೆ, kubectl create let's say deployment. ಓಕೆ, ಕ್ರಿಯೇಟ್ ಡಿಪ್ಲಾಯ್ಮೆಂಟ್. ಏನು ಡಿಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು, ಫಸ್ಟ್ ಅಪಾಚಿನ ಕ್ರಿಯೇಟ್ ಮಾಡೋಣ. -image is equal to httpd. ಆಯಿತಾ, ಲೇಟೆಸ್ಟ್ ಆಗಿನ ತೊಗೊಳ್ಳೋಣ. -port is equal to 80. ಇದು ನನ್ನ ಫಸ್ಟ್ ಪಾಡ್. ಆಯಿತಾ, ಸೊ ಮೊದಲನೇ ಪಾಡ್ ಬಂದುಬಿಟ್ಟು ಅಪಾಚಿ ಪಾಡ್. ಹಾಗೆಯೇ ಇದನ್ನು ಎಕ್ಸ್ಪೋಸ್ ಮಾಡಬೇಕು. kubectl ಎಕ್ಸ್ಪೋಸ್ ಡಿಪ್ಲಾಯ್ಮೆಂಟ್ನ ಮಾಡೋಣ. ಎಕ್ಸ್ಪೋಸ್ ಡಿಪ್ಲಾಯ್ಮೆಂಟ್ ನೇಮ್ ಬಂದುಬಿಟ್ಟು ಅಪಾಚಿ ಡಿಪ್ಲಾಯ್ಮೆಂಟ್. ಆ್ಯಂಡ್ ಈಗ ಇದರಲ್ಲಿ -ನೇಮ್ ಇಸ್ ಈಕ್ವಲ್ ಟು ಏನಂತ, ಅಪಾಚಿ ಸರ್ವಿಸ್ ಅಂತ ನನ್ನ ನೇಮ್. ಆ್ಯಂಡ್ -ಪೋರ್ಟ್ ಇಸ್ ಈಕ್ವಲ್ ಟು 80. ಆಮೇಲೆ -ಟಾರ್ಗೆಟ್ ಪೋರ್ಟ್, ಓಕೆ, ಟಾರ್ಗೆಟ್ ಪೋರ್ಟ್ ಈಕ್ವಲ್ ಟು 80. ಆಮೇಲೆ -ಟೈಪ್, ಓಕೆ, -ಟೈಪ್ ಈಕ್ವಲ್ ಟು ಕ್ಲಸ್ಟರ್ IP. ಆಯಿತಾ, ಸೊ ಕ್ಲಸ್ಟರ್ IP ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ, kubectl ಎಕ್ಸ್ಪೋಸ್ ಡಿಪ್ಲಾಯ್, ಈ ಡಿಪ್ಲಾಯ್ಮೆಂಟ್ ಅಪಾಚಿ ಸರ್ವಿಸ್ ಅಂತ ಸರ್ವಿಸ್ ಕ್ರಿಯೇಟ್ ಮಾಡ್ತೀನಿ. ಪೋರ್ಟು ಟಾರ್ಗೆಟ್ ಪೋರ್ಟು ಕ್ಲಸ್ಟರ್ IP. ಸೊ ಕ್ಲಸ್ಟರ್ ಇಸ್ ಕರೆಕ್ಟ್ ಸ್ಪೆಲ್ಲಿಂಗು ರಾಂಗ್. ಸೊ CLUSTR, ಓಕೆ, ಕ್ಲಸ್ಟರ್ IP. ನಾವು ಸರ್ವಿಸ್ ಕ್ರಿಯೇಟ್ ಆಯಿತು. ಇವಾಗ kubectl ಗೆಟ್ ಪಾಡ್ಸ್, ನೋಡಿ ಪಾಡ್ ರನ್ನಿಂಗ್ ಇದೆ. ಆ್ಯಂಡ್ ಗೆಟ್ ಎಸ್ ವಿ ಸಿ ನೋಡಿ, ಇಲ್ಲಿ ಅಪಾಚಿ ಸರ್ವಿಸ್ ರನ್ನಿಂಗ್ ಇದೆ. ಓಕೆ, ಲುಕ್ಸ್ ಗುಡ್. ಈಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ವಾಟ್ ವಿಲ್ ಟ್ರೈ ಟು ಕ್ರಿಯೇಟ್ ಒನ್ ಸಿಂಪಲ್ HTTP route. ಓಕೆ, 1 second. And also what we'll create deployment instead of HTTPD. ನಾನು ಇನ್ನೊಂದು ಪಾಡ್ನ ಕೂಡ ಲೆಟ್ ಮಿ ಕ್ರಿಯೇಟ್, ದಟ್ ಈಸ್ Nginx. ಆಯಿತಾ, ಡನ್. ಸೊ ಕ್ರಿಯೇಟ್, ಓಕೆ, ಸಾರಿ, ಇದು ಅಪಾಚೆ ಆಯ್ತಲ್ಲ, ನಾನಿಲ್ಲಿ Nginx ಅಂತ ಹಾಕ್ತೀನಿ. ಸೊ ದಟ್ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಇದೆ, ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಮಿ ಟು ಶೋ. ಆ್ಯಂಡ್ ಅದೇ ರೀತಿ ಎಕ್ಸ್ಪೋಸ್ನ ತೊಗೊಳ್ತಾ ಇದ್ದೀನಿ. ಈ ಎಕ್ಸ್ಪೋಸ್ ಕೂಡ ಕ್ಲಸ್ಟರ್ IP ಇದೆಲ್ಲ ಓಕೆ. ಇಲ್ಲಿ ಎಸ್ಪೆಷಲಿ Nginx ಸರ್ವಿಸ್ ಅಂತ ತಗೊಳ್ತೀನಿ. ಇಲ್ಲಿ ಡಿಪ್ಲಾಯ್ Nginx ಅಂತ ಹಾಕ್ತೀನಿ. ಆಯಿತಾ, ಡನ್. ಸೊ ನನ್ನ ಹತ್ರ kubectl get svc ಅಂತ ತಗೊಂಡ್ರೆ ಐ ಹ್ಯಾವ್ 2 ಸರ್ವಿಸಸ್, ಒಂದು ಅಪಾಚಿ, ಇನ್ನೊಂದು Nginx ಸರ್ವಿಸಸ್. ಸೊ ಎರಡು ಕೂಡ ಅಪ್ ಆ್ಯಂಡ್ ರನ್ನಿಂಗ್. ಈಗ ನಾನೇನು ಮಾಡಬೇಕು, ಐ ನೀಡ್ ಟು ಕ್ರಿಯೇಟ್ ಅ ಗೇಟ್ವೇ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಲೆಟ್ಸ್ ಕ್ರಿಯೇಟ್ ಅ ರೌಟ್. ಆಯಿತಾ, ಲೆಟ್ಸ್ ಕ್ರಿಯೇಟ್ ಅ ರೌಟ್. ನಾರ್ಮಲ್ ಆಗಿ ರೌಟ್ ಹೆಂಗಿರುತ್ತೆ ಅಂದರೆ, ದಿಸ್ ಈಸ್ ಹೌ ನಿಮ್ಮ ರೌಟ್ ಅನ್ನೋದು ಇರುತ್ತೆ. ಆಯಿತಾ, ಲೆಟ್ ಮೀ ಕಾಪಿ ದಟ್ ರೌಟ್ ಥಿಂಗ್. ಆಯಿತಾ,
ಕಾಪಿ ವಿ ಐ HTTP ರೌಟ್. ಎಷ್ಟು ಸಿಂಪಲ್ ನೋಡಿ ಇದು, ಆಯಿತಾ. ಆಮೇಲೆ ಹೇಗೆ ನಿಮಗೆ ಎಂಜಿನಿಕ್ಸಲ್ಲಿ ನಮಗೆ ಸೇಮ್ ರೆಫರೆನ್ಸ್ ಇತ್ತು, ಪೇರೆಂಟ್ ರೆಫರೆನ್ಸ್ ಇತ್ತು, ಸೇಮ್ ಇವೆಲ್ಲ ಇತ್ತಲ್ಲ, ಈಗಲೂ ಕೂಡ ಸೇಮ್ ಅದೇ ಥರ. ನನಗೆ ಪೇರೆಂಟ್ ರೆಫರೆನ್ಸ್ ಬಂದುಬಿಟ್ಟು ಎಂಜಿನಿಕ್ಸ್ ಗೇಟ್ವೆ, ಇದು ಗೇಟ್ವೆ ಕಂಟ್ರೋಲರ್. ರೂಲ್ಸಲ್ಲಿ ನನಗೆ ಮ್ಯಾಚಸ್ ಐಫನ್ ಪಾತ್ ಟೈಪ್ ಪಾತ್ ಪ್ರಿಫಿಕ್ಸ್ ವ್ಯಾಲ್ಯೂ ಸ್ಲ್ಯಾಶ್ ಬ್ಯಾಕ್ ಆ್ಯಂಡ್ ರೆಫರೆನ್ಸ್ ಬಂದುಬಿಟ್ಟು ಅಪಾಚಿ ಸರ್ವಿಸ್ ಇದೆ. ಓಕೆ ಗುಡ್. ನಾನೀಗ ನೆಕ್ಸ್ಟ್ ಏನು ಮಾಡ್ತೀನಿ, ಸೇಮ್ ಮ್ಯಾಚಸ್ನ ತೊಗೊಂಡ್ಬಿಟ್ಟು ಕೆಳಗಡೆ ಬಂದು ಇನ್ನೊಂದು ಮ್ಯಾಚ್ನ ಆ್ಯಡ್ ಮಾಡ್ತೀನಿ. ಈ ಮ್ಯಾಚಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಇನ್ಸ್ಟೆಡ್ ಆಫ್ ಅಪಾಚೆ ಸರ್ವಿಸ್ ಅಲ್ಲ, ನನಗೆ ಯಾವ ಸರ್ವಿಸ್ ಇತ್ತು, ಗೆಟ್ SVC ಎಂಜಿನಿಕ್ ಸರ್ವಿಸ್ ಇತ್ತು. ಸೊ ನಾನೇನು ಮಾಡ್ತೀನಿ, ಇದಕ್ಕೆ ಹೋಗಿ ಇಲ್ಲಿ ಹೇಳ್ತೀನಿ ನಾನು, ಓಕೆ, ಇದನ್ನು ಒಂದನ್ನು ಚೇಂಜ್ ಮಾಡ್ತೀನಿ, ಆಯಿತಾ. ಸೊ ಇದು ಎಂಜಿನಿಕ್ ಸರ್ವಿಸು, ಇನ್ನೊಂದು ಅಪಾಚೆ ಸರ್ವಿಸ್ ಅಂತ ಹೇಳ್ತೀನಿ. ಆ್ಯಂಡ್ ಅದಾದಮೇಲೆ ಪ್ರಿಫಿಕ್ಸ್ ಟೈಪ್ ಸ್ಲ್ಯಾಶ್ ಇದೆ ಅಲ್ಲ, ನಾನಿಲ್ಲಿ ಬೆಟರ್ ಇದನ್ನು ಆ್ಯಪ್ 1 ಅಂತ ಮಾಡ್ತೀನಿ, ಆ್ಯಂಡ್ ಇದನ್ನು ಆ್ಯಪ್ 2 ಅಂತ ಮಾಡ್ತೀನಿ, ಆಯಿತಾ. ಸೊ ಆ್ಯಪ್ 2 ಅಂತ ಮಾಡ್ತೀನಿ. ವ್ಯಾಲ್ಯೂ ಕೂಡ ನಾನು ಮಲ್ಟಿ ಅಸೈನ್ಮೆಂಟ್ ಆಗಿ ಕೊಟ್ಟಿದ್ದೀನಿ. ಸೊ ಇದು ಆದಮೇಲೆ ಇಂಪಾರ್ಟೆಂಟ್ ಆಗಿ, ಓಕೆ, ಲೆಟ್ಸ್ ಸೇ ಇದ್ರಲ್ಲಿ ನಾವೇನಾದರೂ ಇನ್ನೊಂದು ಮಿಸ್ಟೇಕ್ ಮಾಡ್ತಿದ್ದೀವಾ. ಸೊ ಪಾಡ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಸ್ಲ್ಯಾಶ್ ಆ್ಯಪ್ 2 ಅಂತ ಹೇಳ್ತಾ ಇದ್ದೀನಿ, ಜಸ್ಟ್ ಫಾರ್ ಮೈ ರೆಫರೆನ್ಸ್. ಓಕೆ, ಸ್ಲ್ಯಾಶ್ ಆ್ಯಪ್ 1 ಅಂತ ಬಂದಾಗ ಇದಕ್ಕೆ ಹೋಗಬೇಕು. ಬಟ್ ಸರ್ವೀಸಸಲ್ಲಿ ಏನಾದರೂ ನಾನು ಆ್ಯಡ್ ಮಾಡ್ತಾ ಇದ್ದೀನ. ಓಕೆ, ಸರ್ವೀಸಲ್ಲಿ ಓಕೆ, ಲೆಟ್ ಇಟ್ ಬಿ, ಸಿ ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ನಾನು 2 ರೌಟ್ಗಳನ್ನ ಕ್ರಿಯೇಟ್ ಮಾಡಿದ್ದಾಯಿತು. ಸೊ ಅದಾದಮೇಲೆ ಲೆಟ್ಸ್ ಗೋ ಆನ್ ಡಿಪ್ಲಾಯ್ kubectl. ಓಕೆ, kubectl apply -f http route.yaml. ಸೊ ಸಮ್ ಇಶ್ಯೂ ಅನ್ಎಕ್ಸ್ಪೆಕ್ಟೆಡ್ ಕೀ. ಓಕೆ, cat of http route, ನಾನು ಜಸ್ಟ್ ಇದನ್ನು GPT-ಗೆ ಹಾಕಿ ILL ಫಾರ್ಮೆಟೆಡ್. ಓಕೆ, ಸೊ ನನಗೆ ಈ ರೂಲ್ ಬಂತು ಇಲ್ಲಿ. ಸೊ ವಾಟ್ ಐ ಡಿಡ್ ಇಸ್, ಸೊ ಲೆಟ್ಸ್ ಗೋ ಹಿಯರ್, 1, $t. ಸೊ ಕ್ಲೀನ್ ಅಪ್. ಸೊ ರೂಲ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಮಿಸ್ ಮ್ಯಾಚ್ ಆಗ್ತಿತ್ತು, ಸೊ ಅದಕ್ಕೆ ನಾನು 2 ರೂಲ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಒಂದು ಎಂಜಿನಿಕ್ ಸರ್ವಿಸು, ಇನ್ನೊಂದು ಅಪಾಚಿ ಸರ್ವಿಸ್. ಎಸ್ಕೇಪ್ ಸೇವ್ ಮಾಡ್ಕೊಳ್ಳಿ. ಆ್ಯಂಡ್ ಅದೇ ರೀತಿ kubectl apply -f http route.yaml. ಸೊ ನಾನೀಗ ಮೇನ್ ರೂಲ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ರೂಲ್ಸ್ನ ಕ್ರಿಯೇಟ್ ಮಾಡಿದೆ ಅಲ್ವಾ. ಸೊ ಕ್ಯಾಟ್ ಆಫ್ ಜಸ್ಟ್ HTTP route ಅಂತಂದಾಗ ಇಲ್ಲಿ ಕೈಂಡ್ ಬಂದ್ಬಿಟ್ಟು HTTP route. ಇವಾಗ ನೋಡಿ kubectl ಗೆಟ್ ಪಾಟ್ಸ್, ಓಕೆ, ಗೆಟ್ HTTP route ಅಂತ ಕೊಟ್ಟರೆ ನಿಮಗೆ ಆ 2 ರೌಟ್ಗಳು ಇಲ್ಲಿ ಕ್ರಿಯೇಟ್ ಆಗಿದೆ, ರೈಟ್. ಸೊ ಅಪಾಚಿ ರೌಟ್ ಅಂತ ಕ್ರಿಯೇಟ್ ಆಗಿದೆ. ದಿಸ್ ಇಸ್ ಮೈ ರೌಟ್. ಈಗ ನಾನೇನು ಮಾಡ್ತೀನಿ, kubectl ಡಿಸ್ಕ್ರೈಬ್, ಈ HTTP ರೌಟ್ನ ಡಿಸ್ಕ್ರೈಬ್ ಮಾಡಿದ್ರೆ, ಓಕೆ, ಅಪಾಚಿ ರೌಟ್ನ ಡಿಸ್ಕ್ರೈಬ್ ಮಾಡೋಣ. ನೋಡಿ, ಡಿಸ್ಕ್ರೈಬ್ ಮಾಡಿದ್ರೆ ಇಲ್ಲಿ ನಿಮಗೆ ಕಂಪ್ಲೀಟ್ ಸ್ಟ್ರಕ್ಚರ್ ಅನ್ನೋದು ಬರುತ್ತೆ. ನೇಮ್ ಇಸ್ ಅಪಾಚಿ ರೌಟ್, API ವರ್ಷನ್ ಕೈಂಡ್ ಬಂದ್ಬಿಟ್ಟು HTTP ರೌಟ್ನ ಡಿಫೈನ್ ಮಾಡ್ತಿದ್ದೀವಿ. ಸ್ಪೆಕ್ಕಲ್ಲಿ ಎಂಜಿನಿಕ್ಸ್ ಗೇಟ್ವೇನ ರೆಫರ್ ಮಾಡ್ತಿದ್ವಿ. ಇಲ್ಲಿ ನೋಡಿ ವೆಯ್ಟ್ ಅಂತಿದೆಲ್ಲ, ವೆಯ್ಟ್ 1 ಅಂತ ಕೊಟ್ಟಿದ್ದೀನಿ ಅಂದರೆ ಅರ್ಥ ಇವೆರಡೂ ಸರ್ವಿಸಸ್ಗೂ ಈಕ್ವಲ್ ಟ್ರಾಫಿಕ್ ಹೋಗಲಿ ಅಂತ. ಇಫ್ ಐ ಆಮ್ ನಾಟ್ ಗಿವಿಂಗ್ 1 ಅಥವಾ ಇಫ್ ನಾನು 2 ಅಂತ ಕೊಟ್ಟರೆ ಈ ಅಪಾಚಿ ಸರ್ವಿಸ್ಗೆ ಜಾಸ್ತಿ ಹೋಗುತ್ತೆ. ಸೊ ದಿಸ್ ಈಸ್ ಹೌ ಯೂಶಲಿ ವಿ ಸೆಂಡ್ ಆಲ್ ದಿ ಇವೆಂಟ್ಸ್, ರೈಟ್. ಸೊ ಹಾಗಿದ್ರೆ ಲೆಟ್ ಮಿ ಶೋ ಯು ದಿ ಥಿಂಗ್. ಸೊ ಲೆಟ್ಸ್ ಗೋ ಹಿಯರ್, ರಿಫ್ರೆಶ್ ದಿಸ್. ಓಕೆ, ಇದು ನಾಟ್ ಫೌಂಡ್ ಅಂತ ಇದೆ. ಓಕೆ, ಲೆಟ್ಸ್ ಟ್ರೈ ಟು ಸಿ. ನಾವು ಕರ್ಲ್ ಮಾಡಿ ನೋಡೋಣ ಇದರಲ್ಲಿ ವರ್ಕ್ ಆಗ್ತಿದೆಯಾ ಅಲ್ವಾ ಅಂತ. ಸೊ ಕರ್ಲ್ ನಾನೇನು ಮಾಡ್ತೀನಿ, ಜಸ್ಟ್ ಈ ಕ್ಲಸ್ಟರ್ IP ಏನಿದೆಯಲ್ಲ, ಅಥವಾ ಜಸ್ಟ್ ಅ ಸೆಕೆಂಡ್, kubectl ಗೆಟ್ ಪಾಟ್ಸ್, ಗೆಟ್ SVC -A. ಸೊ ನನಗೆ ಎಲ್ಲ ಸರ್ವಿಸಸ್ಸು ಬಂತು. ಎಂಜಿನಿಕ್ಸ್ ಗೇಟ್ವೇ, ಇದು ನನ್ನ ಎಂಜಿನಿಕ್ಸ್ ಗೇಟ್ವೇ, ರೈಟ್. ಸೊ ವಾಟ್ ವಿ ಕ್ಯಾನ್ ಡೂ ಅಂತ ಹೇಳಿದ್ರೆ, ಐ ಜಸ್ಟ್ ವಾಂಟೆಡ್ ಟು ಕರ್ಲ್ ಅಂಡ್ ಸಿ ವೆದರ್ ಇದು ರಿಸಾಲ್ವ್ ಮಾಡ್ತಿದೆಯಾ ಇಲ್ವಾ ಅಂತ.
ಓಕೆ ನೋಡಿ 404 ಬರ್ತಾ ಇದೆ, ಇದು ಸ್ಟಿಲ್ ಇದು ಕರೆಕ್ಟಾಗಿ ರಿಸಾಲ್ವ್ ಆಗ್ತಿಲ್ಲ. ಸೊ ವಾಟ್ ಐ ವಿಲ್ ಡೂ ಅಂದರೆ ಲೆಟ್ ಮೀ, ಈಗ ವಿ ಹ್ಯಾಡ್ ಎ ಇಶ್ಯೂ, ಐ ಡಿಪ್ಲಾಯ್ಡ್ ಇಟ್, ನಾವು ಐ ನೀಡ್ ಟು ಫಿಗರ್ ಔಟ್ ವೈ ಇಟ್ ಈಸ್ ನಾಟ್ ವರ್ಕಿಂಗ್. ನಾನು ವಿತ್ ದ ಹೆಲ್ಪ್ ಆಫ್ MCP ಹೇಗೆ ಫಿಗರ್ ಔಟ್ ಮಾಡೋದು ಅಂತ ತೋರಿಸ್ತೀನಿ. ನಾವು ನೋಡಿ, ಐ ಜಸ್ಟ್ ವಾಂಟೆಡ್ ಟು ಶೋ ಯು ಲೈಕ್ ಹೇಗೆಲ್ಲ MCP ಯೂಸ್ ಮಾಡ್ಕೊಂಡು ಟ್ರಬಲ್ ಶೂಟ್ ಮಾಡ್ಬೋದು ಅಂತ. ಬಿಕಾಸ್ ಇಲ್ಲಿ ನಾನು ಆಲ್ರೆಡಿ ಐ ಹ್ಯಾವ್ ಲೈಕ್ ಕಾನ್ಫಿಗರ್ಡ್ ಮೈ ಕ್ಯುಬರ್ನೆಟಿಸ್ ಕ್ಲಸ್ಟರ್, ಕ್ಯುಬರ್ನೆಟಿಸ್ MCP. ನಿಮ್ಗೆ ಏನಾದರೂ ಈ MCP ಬೇಕು ಅಂತ ಹೇಳಿದ್ರೆ, MCP ಹೇಗೆ ವರ್ಕ್ ಆಗುತ್ತೆ ಅಂತ ಜಸ್ಟ್ ಐಡಿಯಾ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಜಸ್ಟ್ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ MCPನೂ ಕೂಡ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ. ಸೊ ನಾವು ವಾಟ್ ಐ ವಿಲ್ ಡೂ, I'll just copy paste this. Okay, ಒಂದು analyze using okay Kubernetes MCP, why I am not able to route traffic to services ಅಂತ ಹಾಕಿ ನಾನು ಎಲ್ಲ ಸರ್ವಿಸಸ್ನ ಆ್ಯಡ್ ಮಾಡ್ತೀನಿ. ಈಗ ಇಟ್ ಶುಡ್ ಅನಲೈಸ್ ಆ್ಯಂಡ್ ಇಟ್ ಶುಡ್ ಗಿವ್ ಮಿ ದಿ ಎಕ್ಸಾಕ್ಟ್ ಫ್ಲೋ, ಯಾಕೆ ಏನಾಯಿತು, ವೇರ್ ವಿ ಮಿಸ್ಡ್ ಅನ್ನೋದಕ್ಕೆ, ಆಯಿತಾ. ಸೊ ವಿಲ್ ಸಿ ಒನ್ ಬೈ ಒನ್ ಇದರಲ್ಲಿ ಏನಾಯಿತು. ಬಿಕಾಸ್ ಐ ಹ್ಯಾವ್ ಕ್ರಿಯೇಟೆಡ್ HTTP route, ವಿ ಕ್ರಿಯೇಟೆಡ್ ಅ ಗೇಟ್ವೇ ಕ್ಲಾಸ್, ಎವ್ರಿಥಿಂಗ್, ಆಯಿತಾ. ಆದರೆ ನಾವು ಮ್ಯಾಪ್ ಮಾಡುವಾಗ, ಎಸ್ಪೆಷಲಿ ರೌಟ್ ಕ್ರಿಯೇಟ್ ಮಾಡುವಾಗ ಮೇ ಬಿ ವಿ ಮಿಸ್ಡ್ ಸಮಥಿಂಗ್, ಆಯಿತಾ. ಆ ರೌಟ್ ಏನೋ ರಾಂಗ್ ಅಂತ ನನ್ನ ಗೆಸ್. ವಿಲ್ ಸಿ ಹೇಗೆ ರೌಟ್ ವರ್ಕ್ ಆಗುತ್ತೆ ಅಂತ. ಈಗ ಇಟ್ ಈಸ್ ಡಿಸ್ಕ್ರೈಬಿಂಗ್, ಬೇಸಿಕಲಿ ಇಟ್ ಈಸ್ ಲುಕಿಂಗ್ ಅಟ್ ಮೈ ಕ್ಲಸ್ಟರ್. ಈ ಕ್ಲಸ್ಟರ್ನ ಅನಲೈಸ್ ಮಾಡ್ತಿದೆ. ನಾರ್ಮಲ್ ಆಗಿ ನೀವು ಕ್ಲಾಡ್ಗೆ ಹೋಗ್ಬಿಟ್ಟು ಹೇ ಅನಲೈಸ್ ಮೈ ಕ್ಲಸ್ಟರ್ ಅಂತಂದರೆ ಆಗಲ್ಲ ಅಲ್ವಾ. ಈ ಅನಲೈಸ್ ಮಾಡಲಿಕ್ಕೆ ನಾವು MCPs ಅಂತ ಕರಿತೀವಿ, ಆಯಿತಾ. ಫುಲ್ ಅನಾಲಿಸಿಸ್, ಹೋಸ್ಟ್ ನೇಮ್ ಯೂಸ್ ಮಿಸ್ಸಿಂಗ್, ಓಕೆ, ಅಕ್ಸೆಪ್ಟೆಡ್ ಪ್ರೋಗ್ರಾಮ್ಡ್, ಇದೆಲ್ಲ ಓಕೆ. ಆಸ್ ನೋ ಹೋಸ್ಟ್ ನೇಮ್, ಇಲ್ಲಿ ನೋ ಹೋಸ್ಟ್ ನೇಮ್ set, your request should hit / matches either app1 or app2. ಅದರಿಂದ ಸೊ ಈಗ ಲೆಟ್ಸ್ ಸೇ ನಾನು ಇದನ್ನು ಲೆಟ್ಸ್ ಗೋ ಬ್ಯಾಕ್ ಆ್ಯಂಡ್ curl it. ಓಕೆ, ಸ್ಟಿಲ್ ಇಟ್ ಈಸ್ ನಾಟ್ ಹಿಟ್ಟಿಂಗ್. ಇದು ಶುಡ್ ಹಿಟ್ ದಿಸ್ ಒನ್, ಆಯಿತಾ. ಎರಡಕ್ಕೂ ಕೂಡ ಹಿಟ್ ಆಗ್ತಿಲ್ಲ, ನಾಟ್ ಫೌಂಡ್ ಅಂತಲೇ ಬರ್ತಾ ಇದೆ. ಅದಕ್ಕೆ ಈ ಹೋಸ್ಟ್ ನೇಮ್ನ ಆ್ಯಡ್ ಮಾಡು ಅಂತ ಸೊಲ್ಯೂಷನ್ ಹೇಳ್ತಾ ಇದೆ. ಸೊ ದಿಸ್ ಈಸ್ ವಾಟ್ ವಿ ಮಿಸ್ಡ್ ಇಟ್ ಅಲ್ವಾ. ಸೊ ಕಾಪಿ ದಿಸ್, ನಾನೇನು ಮಾಡ್ತೀನಿ, ಗೋ ಬ್ಯಾಕ್ ಹಿಯರ್. ಸೊ VI ಈ HTTP route.yaml ಇದೆಯಲ್ಲ, ಇಲ್ಲಿ ವಿ ಕ್ರಿಯೇಟೆಡ್ ಎವ್ರಿಥಿಂಗ್, ಬಟ್ ಹೋಸ್ಟ್ ನೇಮ್ನ ನಾವು ಡಿಫೈನ್ ಮಾಡಿಲ್ಲ ಇಲ್ಲಿ, ಆಯಿತಾ. $1, $T. ಸೊ ಪೇಸ್ಟ್ ಇಟ್. ಸೊ ಇಲ್ಲಿ Nginx ಗೇಟ್ವೇ ಹೋಸ್ಟ್ ನೇಮ್ ಇದು ಅಂತ ರೆಫರ್ ಮಾಡಿದ್ದೀನಿ, ಪಾತ್ ಹೇಳಿದ್ದೀನಿ, ಪಾತ್ 2 ಕೂಡ ಹೇಳಿದ್ದೀನಿ. ಎಸ್ಕೇಪ್, ಸೇವ್ ಇಟ್. ನಾವು ಈಗ ಮತ್ತೆ ಅಪ್ಲೈ ಮಾಡೋಣ. kubectl ಅಪ್ಲೈ -f HTTP route YAML. ಲೆಟ್ಸ್ ಸಿ, ಇದು ಕಾನ್ಫಿಗರ್ ಆಯಿತು. ಇವಾಗ ಓಕೆ, ಲೆಟ್ಸ್ ಸಿ ನಾವು ಗೆಟ್ HTTP route. ನೋಡಿ ಈಗ ಹೋಸ್ಟ್ ನೇಮ್ ಏನೋ ಬಂತು, ಕೋರ್ಟಲ್ ಬಂದಿದೆ. ಐ ಡೋಂಟ್ ನೋ ವೆದರ್ ಇಟ್ ವಿಲ್ ವರ್ಕ್ ಆರ್ ನಾಟ್. ಲೆಟ್ಸ್ ಸಿ, ಹೋಸ್ಟ್ ನೇಮ್ ಏನೋ ಬಂತು, curl it, ಸ್ಟಿಲ್ ನಾಟ್ ಫೋ. ಇಲ್ಲಿ app1 ಅಂತ ಕೊಡೋಣ. ಸೊ ರಿಕ್ವೆಸ್ಟ್ ನಾಟ್ ಫೌಂಡ್. ಲೆಟ್ಸ್ ಸಿ ನಾವು ಈಗ ಇದನ್ನು ಹೇಳ್ತೀನಿ ನಾನು, ಇದು ವಿತ್ ಕೋಟ್ ಬೇಕಾಗಿಲ್ಲ ಅಂತ ನನ್ನ ಫೀಲಿಂಗ್. ಓಕೆ, ಲೆಟ್ ಮೀ ಸಿ ವಾಟ್ ಇಟ್ ಸೇ. ಅಪ್ಲಿಕೇಶನ್ themselves don't have contents how to. ಓಕೆ, /app1 ನಾವು ಕೊಡಬಾರ್ದಿತ್ತು. ಓಕೆ, ಕರೆಕ್ಟ್ ಬ್ಯಾಕ್ ಎಂಡ್. ಓಕೆ, ಈ ಫಿಲ್ಟರ್ಸ್ನ ಆ್ಯಡ್ ಮಾಡು ಅಂತ ಇದೆ. ಓಕೆ, ಸಿ ನನ್ನ ಅಪ್ಲಿಕೇಶನ್ /ಗೆ ಹೋಗ್ತಾ ಇದೆ ಅಲ್ವಾ. ಸೊ ವಾಟ್ ಐ ವಿಲ್ ಡೂ, ಜಸ್ಟ್ ಒಂದು ಇದಕ್ಕೋಸ್ಕರ ಇದೇ VI HTTP route-ಗೆ ಈ ವ್ಯಾಲ್ಯೂ ಇದೆಯಲ್ಲ, ವ್ಯಾಲ್ಯೂ ಹತ್ರ ನಾನು app1 app2 ಅಂತ ಕೊಡಲ್ಲ, // ಅಂತ ಕೊಟ್ಬಿಟ್ಟು ಟ್ರೈ ಮಾಡ್ತೀನಿ. ದೆನ್ ವಿಲ್ ಸಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಅಪ್ಲೈ, ಓಕೆ, ಕಾನ್ಫಿಗರ್ಡ್, ಇಲ್ಲಿ ರೌಟ್, ಓಕೆ, ರೌಟಲ್ಲಿ ಹೋಸ್ಟ್ ನೇಮ್ ಎಲ್ಲ ಇದೆ. ಅದಾದಮೇಲೆ curl it, ಕರ್ಲಲ್ಲಿ ಐ ಡೋಂಟ್ ನೀಡ್ app1.
ನೋಡಿ ಇಟ್ ವರ್ಕ್ಸ್. ಸೊ ದ ಪ್ರಾಬ್ಲಮ್ ಏನಪ್ಪ ಅಂದರೆ ಕಲ್ಪ್ರಿಟ್ ಏನಿತ್ತು, ನನ್ನ /app1/2 ನಾನು ಕಾನ್ಫಿಗರೇ ಮಾಡಿಲ್ಲಲ್ಲ ಅದಕ್ಕೆ. ಸೊ ನಾವು ಇದು ಇಟ್ ವರ್ಕ್ಸ್. ಸೊ ರಿಫ್ರೆಶ್ ಮಾಡ್ತೀರಿ, ಇಟ್ ಶುಡ್ ಗೋ ಫಾರ್ ಸಮ್ ಅದರ್. ಈಗ ಸದ್ಯಕ್ಕೆ ಎಲ್ಲ ಪಾಡು ಕೂಡ ಇಟ್ ಈಸ್ ಟೇಕಿಂಗ್ HTTPDಗೆ ತಗೊಳ್ತಾ ಇದೆ. ಸೊ ಈಗ ನಾವು ಇದನ್ನು ಫಿಕ್ಸ್ ಮಾಡಬೇಕು ಅಂದರೆ, ಸೊ ವಾಟ್ ಎವರ್ ಇಟ್ ಸೇಟ್ಸ್ ಅಲ್ಲ, ಈಗ ಇಲ್ಲಿ ಏನು ಹೇಳ್ತಿದ್ದಲ್ಲ ಇದನ್ನು ನಾವು ಕಾನ್ಫಿಗರ್ ಮಾಡಬೇಕು. ಆಯಿತಾ, ಇದನ್ನು ಕಾನ್ಫಿಗರ್ ಮಾಡಿದ್ರೆ ದೆನ್ ಎವ್ರಿಥಿಂಗ್ ವಿಲ್ ವರ್ಕ್. ನಾವು ವಾಟ್ ಐಲ್ ಡು, ಕ್ಯಾನ್ ಯು rewrite my complete HTTP route file ಅಂತ ಕೇಳ್ತೀನಿ. ಸೊ ಇಟ್ ಶುಡ್ ಗಿವ್ ಮಿ ದ ಕಂಪ್ಲೀಟ್ ರೌಟ್ ಫೈಲ್. ಆ್ಯಂಡ್ ಅದಾದಮೇಲೆ ದೆನ್ ನಾನು ಈ app1 app2ನ ಕರ್ಲ್ ಮಾಡಲಿಕ್ಕೋಸ್ಕರ ನಾನು ಐ ಅಪ್ಡೇಟ್ ಮೈ app2 app1. ಆಯಿತಾ. ಸೊ / is wrong here, the correct complete file. ಓಕೆ, ಇದು ಅನಲೈಸ್ ಮಾಡುತ್ತೆ ಪ್ರತಿಯೊಂದು ಕೂಡ. ಆಯಿತಾ, ಫಾರ್ ನೌ ಇಟ್ ಈಸ್ ವರ್ಕಿಂಗ್. ಜಸ್ಟ್ ನನಗೆ ವರ್ಕ್ ಆಗಬೇಕಿತ್ತು, ವೆದರ್ ವರ್ಕ್ ಆಗುತ್ತಾ ಇಲ್ವ ಅಂತ. ವರ್ಕ್ ಆಗ್ತಿದೆ. ಆದರೆ /app1 ಅಂತ ಹಿಟ್ಟಾದಾಗ ಎಂಜಿನಿಕ್ಸ್ಗೆ ಹೋಗಬೇಕು, /app2 ಹಿಟ್ಟಾದಾಗ ಮೇ ಬಿ HTTPD ಹೋಗಬೇಕು. ಸೊ ದಟ್ ಈಸ್ ಮೈ ಕಂಟೆಂಟ್. ಸೊ ಇದು ನನ್ನ ಕಂಪ್ಲೀಟ್ ಫೈಲ್, ಕಾಪಿಡ್ ಇಟ್. ಆಯಿತಾ, ಈ ರೂಲ್ಸ್ನ ಗೋ ಬ್ಯಾಕ್ ಇಲ್ಲಿಗೆ, ಇಲ್ಲಿ vi http route.yaml 1, $d. ನಾವು ಪೇಸ್ಟ್ ಇಟ್, ನಾ ಎಸ್ಕೇಪ್, ಸೇವ್ ಇಟ್. ಈಗ ನಾನು ಏನು ಮಾಡ್ತೀನಿ, ಐ ವಿಲ್ ಜಸ್ಟ್ ಡೂ ಅಪ್ಲೈ ಆಫ್ HTTP ರೌಟ್ ಮೇಲೆ ಅಪ್ಲೈ ಮಾಡಿದ ಮೇಲೆ ದೆನ್ ವಾಟ್ ಐ ವಿಲ್ ಡೂ, ಇಲ್ಲಿ ಹೇಳ್ತಾ ಇತ್ತು ನನಗೆ ಇಫ್ ಯು ವಾಂಟೆಡ್ ಟು ಡೂ ಕರ್ಲ್ app1 app2 ಅಲ್ಲ, ಈ ಪಾಡ್ಗಳಿಗೆ ಹೋಗ್ಬಿಟ್ಟು ಚೇಂಜ್ ಮಾಡು ಅಂತ ಹೇಳ್ತಾ ಇದೆ. ನಾವು ಅದಕ್ಕೆ ನಾನು ಏನು ಮಾಡ್ತೀನಿ, ಲೆಟ್ ಮಿ ಕಾಪಿ ಆಲ್ ದಿಸ್ ಕಂಟೆಂಟ್ ಆ್ಯಂಡ್ ಒಂದೇ ಸರಿ ನಾನು ಎಕ್ಸಿಕ್ಯೂಷನ್ ಮಾಡ್ತೀನಿ. ಓಕೆ, ಡನ್. ಇವೆರಡು ಎಕ್ಸಿಕ್ಯೂಷನ್ ಆಯಿತು. ಇವಾಗ ಲೆಟ್ಸ್ ಸೇ ನಾನು ಕರ್ಲ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಓಕೆ, ರಿವರ್ಸ್ ಆಫ್ ಕರ್ಲ್. ಈ ಕರ್ಲಲ್ಲಿ ಎಂಡಿಗೆ ಹೋಗೋಣ. ಓಕೆ, ಇಲ್ಲಿ app1 ಅಂತ ಹಾಕಿದರೆ ಇಟ್ ಶುಡ್ ಗೋ ಫಾರ್ app1. ಸಿಮಿಲರ್ಲಿ app2 ಅಂತ ಹಾಕಿದರೆ app2 ಹೋಗಬೇಕು. ಅಂದರೆ ಇಟ್ ಈಸ್ ವರ್ಕಿಂಗ್ ಆಸ್ ಎಕ್ಸ್ಪೆಕ್ಟೆಡ್. ನಾವು ದ ಸೇಮ್ ವೇ ಇಲ್ಲಿಗೆ ಹೋಗ್ಬಿಟ್ಟು ನಾನು ರಿಫ್ರೆಶ್ ಮಾಡಿದ್ರೆ ಇಟ್ ಈಸ್ ಗೆಟಿಂಗ್, ಇದು /ಗೆ ನಾನು ಡಿಫೈನ್ ಮಾಡಿಲ್ಲ, app1ಗೆ ನಾನು ಡಿಫೈನ್ ಮಾಡಿರೋದು. app1 ಅಂತ ಹೇಳಿದ್ರೆ app1ಗೆ ಹೋಗ್ತಿದೆ, app2 ಅಂತ ಹೇಳಿದ್ರೆ app2 ಹೋಗ್ತಾ ಇದೆ. ರೈಟ್. ಸೊ ದಿಸ್ ಈಸ್ ಹೌ ದ ಥಿಂಗ್. ಸೊ ಇಲ್ಲಿ ನಾನು ಏನೇನು ಮಾಡಿದೆ ಅಂತ ಹೇಳಿದ್ರೆ, ನಾನು ಒಂದು ಈ ಲೋಡ್ ಬ್ಯಾಲೆನ್ಸರ್ ಬೇಕು ಅಂದರೆ ನಾನು ಗೇಟ್ವೇನ ಇಂಪ್ಲಿಮೆಂಟ್ ಮಾಡಿದೆ. ಅಂದರೆ ಗೇಟ್ವೇ APIನ ಆ್ಯಡ್ ಮಾಡಿದೆ. ಗೇಟ್ವೇ APIನ ಇನ್ಸ್ಟಾಲ್ ಮಾಡಿದ್ಮೇಲೆ ನನಗೆ ಐ ನೀಡ್ ಅ ಕಂಟ್ರೋಲರ್. ಯಾಕೆ ಅಂದರೆ ವಿತ್ ದ ಹೆಲ್ಪ್ ಆಫ್ ಕಂಟ್ರೋಲರ್ ಐ ಕ್ಯಾನ್ ಕ್ರಿಯೇಟ್ ದಿಸ್ ಲೋಡ್ ಬ್ಯಾಲೆನ್ಸರ್ ಆ್ಯಂಡ್ ಐ ಕ್ಯಾನ್ ಪಾಸ್ ಮೈ ರೋಟರ್. ಸೊ ಕಂಟ್ರೋಲರ್ನ ಕ್ರಿಯೇಟ್ ಮಾಡಿದ್ದಾದಮೇಲೆ ರೂಲ್ಸ್ನ ಕ್ರಿಯೇಟ್ ಮಾಡಿದೆ. ಆ ರೂಲ್ಸ್ ವಿತ್ ದ ಹೆಲ್ಪ್ ಆಫ್ ಕ್ಲಾಡ್ ನಾನು ರೂಲ್ಸ್ನ ಕ್ರಿಯೇಟ್ ಮಾಡಿದೆ ಆ್ಯಂಡ್ ನನ್ನ ಹೋಸ್ಟ್ ನೇಮ್ ಕೂಡ ನಾನು ಮೆನ್ಷನ್ ಮಾಡಿದೆ ಇಲ್ಲಿ. ಸೊ ದ್ಯಾಟ್ ಈ ಹೋಸ್ಟ್ ನೇಮಿಂದ ಈ ಗೇಟ್ವೇ ಎಂಜಿನಿಕ್ಸ್ ಗೇಟ್ವೇಗೆ ನನ್ನ app1 ಅಂತ ಕೊಟ್ಟರೆ app1ಗೆ ಹೋಗು, app2 ಅಂತ ಕೊಟ್ಟರೆ app2ಗೆ ಹೋಗು ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಈ ರೌಟ್ ಕ್ರಿಯೇಟ್ ಮಾಡಿ app1 app2 ಅಂತ ನಾನು ಈಸಿಯಾಗಿ ರೀಡೈರೆಕ್ಷನ್ ಅನ್ನೋದನ್ನು ಮಾಡ್ತಾ ಇದ್ದೀನಿ. ಓಕೆ, ಸೊ ಇಷ್ಟು ಈ ವಿಡಿಯೋದಲ್ಲಿ, ಅಂದರೆ ಈ ಗೇಟ್ವೇ API ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಈ ಗೇಟ್ವೇ APIಯಲ್ಲಿ ಯು ಕ್ಯಾನ್ ಪಿಂಗ್ ಮೀ. ಆ್ಯಂಡ್ ಆಲ್ಸೋ ನಿಮಗೆ ಒಂದು ನಿಮಿಷ. ಸೊ ಆ್ಯಂಡ್ ಆಲ್ಸೋ ನಿಮಗೆ ಯಾರಿಗಾದರೂ MCP, GenAI ಅಥವಾ ಈ ಪೈಥನ್ ಇದನ್ನು ಕಂಪ್ಲೀಟಾಗಿ ಕಲಿಬೇಕು ಅಂತ ಹೇಳಿದ್ರೆ ವಾಟ್ ಐ ಆಮ್ ಪ್ಲ್ಯಾನಿಂಗ್ ಇಸ್, ನಾನು ಒಂದು ಸೀರೀಸ್ ಅಂದರೆ ಲೈವ್ ಸೆಷನ್ ಥರ ಮಾಡೋಣ. ಆ್ಯಂಡ್ ಐ ನೀಡ್ ಅಟ್ಲೀಸ್ಟ್ 5-6 ಮೆಂಬರ್ಸ್ ಹೂ ಆರ್ ರೆಗ್ಯುಲರ್, ನನಗೆ ರೆಗ್ಯುಲರಾಗಿ ಬೇಕು. ಸೊ 40 days 40 sessions ಕಂಪ್ಲೀಟ್ಲಿ ಫ್ರೀ. ಇದು ಇಟ್ ಇನ್ಕ್ಲೂಡ್ಸ್ ಪೈಥನ್, ಇಟ್ ಇನ್ಕ್ಲೂಡ್ಸ್ ಇದು GenAI, ಮತ್ತು GenAI ಎಸ್ಪೆಷಲಿ LangChain, LangGraph, ಏಜೆಂಟಿಕ್ AI, ಪ್ರಾಂಪ್ಟ್ ಇಂಜಿನಿಯರಿಂಗ್, MCP ಮತ್ತು ಮೆಮೊರಿ ಲೇಯರ್ ಆ್ಯಡ್ ಮಾಡೋದು, ಪ್ರತಿಯೊಂದು ಕೂಡ ಎಂಡ್ ಟು ಎಂಡ್ ಇನ್ 45 day ಸೆಷನಲ್ಲಿ ಬೂಟ್ ಕ್ಯಾಂಪಲ್ಲಿ ನಾವು ಮಾಡ್ತೀನಿ. ಸೊ ಆದರೆ ನನಗೆ ಐ ನೀಡ್ ಫ್ಯೂ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಹೂ ಕ್ಯಾನ್ ಐ ಟ್ರೈನ್. ಆ್ಯಂಡ್ ಆಲ್ಸೋ ಅದನ್ನು ನಾನು ಲೈವ್ ಸ್ಟ್ರೀಮ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಸೊ ನೀವು ಕೂಡ ನೋಡಬಹುದು. ಓಕೆ, ಸೊ ಇದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಾಗಿ ಐ ರೀಚ್ ಔಟ್. ಆರ್ ಎಲ್ಸ್ ನೀವು ನನಗೆ ಡೈರೆಕ್ಟಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು.
ಓಕೆ, ಸೊ ಇಷ್ಟು ಈ ವಿಡಿಯೋಗೆ ಗೇಟ್ವೇ ಎ ಪಿ ಐ. ನೆಕ್ಸ್ಟ್ ಸೆಷನ್ಸ್ಗಳಲ್ಲಿ ಸೆಕ್ಯೂರಿಟಿ ಪಾರ್ಟ್ ಬಗ್ಗೆ ಮಾತಾಡ್ತೀನಿ, ಅದಾದಮೇಲೆ ಸ್ಟೋರೇಜ್ ಪಾರ್ಟ್ ಬಗ್ಗೆ, ಅದಾದಮೇಲೆ ಕ್ಲಸ್ಟರ್ನ ಹೇಗೆ ಫ್ರಮ್ ಸ್ಕ್ರ್ಯಾಚಿಂದ ಕ್ರಿಯೇಟ್ ಮಾಡೋದು ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಎಸ್, ಇಷ್ಟು ಈ ವಿಡಿಯೋಗೆ. ಥ್ಯಾಂಕ್ ಯು ಸೋ ಮಚ್.